ಈಗ ತಮಗೆಲ್ಲರಿಗೂ ಕೇಳಿಸ್ತಾ ಇರ್ಬೋದು. ಈಗ ರತ್ನಕರಂಡ ಶ್ರಾವಕಾಚಾರ ಕನ್ನಡ ಅವತರಣಿಕೆ ತಮ್ಮ ಹತ್ರ ಇದ್ದರೆ ಶಾಸ್ತ್ರ ತಾವು ಅದನ್ನು ತೆರೆದು ಅದನ್ನು ತಾವು ನೋಡ್ಬೋದು. ಈಗ ಮಂಗಲಾಚರಣೆ. ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಅಧ್ಯಾಯಾಣಂ ನಮೋ ಲೋಯೇ ಸೌವಸಾಹುಣಂ ನಮಃ ಶ್ರೀವರ್ಧಮಾನಾಯ ನಿರಧೂತಕಲಿಲಾತ್ಮನೆ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾ ದರ್ಪಣಾಯತೆ ಯದ್ವಿದ್ಯಾ ದರ್ಪಣಾಯತೆ. ಪ್ರಾತಸ್ಮರಣೀಯ ಆಚಾರ್ಯ 23ನೇ ತೀರ್ಥಂಕರಾಗತಕ್ಕಂತಹ ಆಗಲಿರುವ ನಮ್ಮ ಪ್ರಾತಸ್ಮರಣೀಯ ಪರಮ ಪೂಜ್ಯ ಸಮಂತಭದ್ರಾಚಾರ್ಯರಿಗೆ ನಮಿಸುತ್ತಾ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈಗ 11ನೇ ಶ್ಲೋಕವನ್ನು ಓದಿ ಅದರ ಭಾವಾರ್ಥ ಚರ್ಚೆ ನಡೀತಾ ಇದೆ. ಅದನ್ನು ಚರ್ಚೆ ಮಾಡೋಣ. 11ನೇ ಶ್ಲೋಕ ಪುಟ ಸಂಖ್ಯೆ 38. ಇದಮೇವೇ ದೃಶ್ಯಮೇವ ತತ್ವಂ ನಾನ್ಯನ್ನ ಚಾನ್ಯಥಾ ಇತ್ಯಕಂಪಾಯ ಸಾಂಭೋವತ್ ಸನ್ಮಾರ್ಗೇ ಅಸಂಶಯ ರುಚಿ. ಏನು ಹೇಳ್ತಾರೆ? ತತ್ವ ಇದೇ ರೀತಿ ಇದೆ, ಒಂದು ಬೇರೆ ರೀತಿ ಇಲ್ಲ, ಇನ್ನೊಂದು ಈ ತತ್ವಕ್ಕೆ ವಿರುದ್ಧ ರೂಪವೂ ಇಲ್ಲ. ಏನು ಹೇಳ್ತಾರ್ರಿ? ತತ್ವ ಹೇಗಿದೆ? ತತ್ವ ಹೇಗಿದೆ? ತತ್ವ ಹೇಗಿದೆ ಅಂತಂತಂದರೆ ಅನ್ಯ ರೂಪವೂ ಇಲ್ಲ, ಇದಕ್ಕೆ ವಿಪರೀತವಾದ ರೂಪವೂ ಇಲ್ಲ ಅಂತ ಹೇಳ್ತಾರೆ. ಈಗ ವಸ್ತು ಸ್ವರೂಪ ಹೇಗಿದೆ ರೀ? ವಸ್ತು ಸ್ವರೂಪ ಹೇಗಿದೆ ಅಂದರೆ ನಿಂಬು ಹೇಗಿದೆ? ಹುಳಿ ಇದೆ. ನಿಂಬು ಹುಳಿ ಇದೆ. ಹುಳಿ ಬಿಟ್ಟರೆ ಅದು ಸಿಹಿ ಕಹಿ ಖಾರ ಇಲ್ಲ, ಒಗರು ಇಲ್ಲ. ಒಂದು ಅರ್ಥ. ಇನ್ನೊಂದೇನರ್ಥ? ಅದು ಹುಳಿ ಬಿಟ್ಟು ಇನ್ನೇನೂ ಇಲ್ಲ ಅಂತ. ಹುಳಿಗೆ ವಿಪರೀತವಾದದ್ದು ಇಲ್ಲ, ಹುಳಿಯನ್ನು ಬಿಟ್ಟು ಬೇರೇನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ? ವಸ್ತು ಹೀಗೆ ಇದೆ. ಆತ್ಮ ಹೇಗಿದ್ದಾನೆ? ನಿಮ್ಗೆ ಉದಾಹರಣೆ ಕೊಟ್ಟೆ, ನಿಂಬು ಉದಾಹರಣೆ ಕೊಟ್ಟೆ. ಆದರೆ ಆತ್ಮನ ಉದಾಹರಣೆ ಹೇಗೆ ಕೊಡೋದು? ಆತ್ಮನ ಸಿದ್ಧಾಂತ ಹೇಗೆ ಹೇಳೋದು? ಉದಾಹರಣೆ ಗೊತ್ತಾಯಿತು ನಿಂಬು. ಇನ್ನು ಆತ್ಮನ ಹೇಗೆ ಹೇಳೋದು? ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ, ಆ ನಾನು ಎಂಬ ಫೀಲಿಂಗು, ಅರಿವು, ಮಿಡಿತ, ಸಂವೇದನೆ ಅದು ನಿಮಗೆ ಹೆಣದಲ್ಲಿ ಸಿಗುವುದಿಲ್ಲ, ಅದು ಜಡ ಪದಾರ್ಥಗಳಲ್ಲಿ ಸಿಗುವುದಿಲ್ಲ, ಅದು ಪೂಜಾ ಪಾಠಗಳಲ್ಲಿ ಸಿಗುವುದಿಲ್ಲ, ಸಂಸಾರ ಭೋಗಗಳಲ್ಲಿ ಸಿಗುವುದಿಲ್ಲ, ಅದು ಬೇರೆಯವರ ಶರೀರದಲ್ಲಿ ಸಿಗುವುದಿಲ್ಲ. ಅದು ಎಲ್ಲಿ ಸಿಗತ್ತೆ? ನಮ್ಮ ಶರೀರದೊಳಗೆ ಸಿಗುತ್ತದೆ, ಇನ್ನೆಲ್ಲಿ ಸಿಗಲ್ಲ. ಏನು ನೀವು ಈ ಜನ್ಮದಲ್ಲಿ ಶರೀರವನ್ನು ಪಡ್ಕೊಂಡು ಬಂದಿದ್ದೇವೆ, ಆ ಶರೀರದೊಳಗೆ ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಸಂವೇದನಾ ಅರಿವು ಏನಿದೆಯೋ, ಬೈತಿರಲ್ಲ ನೀವು ಏನ್ರಿ? ಬೈತಿರಲ್ಲ. ನಿನಗೇನಾದ್ರು ಅರಿವು ಐತಿಲ್ಲ ನಿಂಗೆ ಏನ್ರಿ? ನಮ್ಮ ಬೆಳಗಾಂ ಕಡೆ ಸೀಮಾ ಅಕ್ಕವರು ಬೆಳಗಾಂ ಕಡೆಯವರು, ನಮ್ಮ ಕಡೆಯವರು. ಸೀಮಾ ಅಕ್ಕವ್ರು ಬೈತಾರೆ ಸಿಟ್ಟು ಬಂದರೆ. ಏನು ನಿಂಗೆ ಒಂದು ಸ್ವಲ್ಪ ಅರಿವು ಐತಿಲ್ಲ ನಿಂಗೆ? ನಿನಗೆ ಖಬರ್ ಐತೆ. ಅದು ಖಬರ್ ಮತ್ತು ಮರಾಠಿ ಆಗಿಬಿಡ್ತೀರ. ಅದು ಖಬರ್ ಅಂದ್ರೆ ಮರಾಠಿ ಹಿಂದಿ ಆಗಿಬಿಡ್ತು. ನಿಂಗೆ ಅರಿವು ಐತಿಲ್ಲ? ನಿನಗೆ ಏನಾರು ಒಂಚೂರು ಅರಿವು ಐತಿಲ್ಲ?
ಅಂದ್ರೆ ನೋಡ್ರಿ ಅದನ್ನೇ ಹೇಳ್ತಾರೆ ಇಲ್ಲಿ, ಪಾದದಿಂದ ನೆತ್ತಿವರೆಗೆ ನಮಗೇನು ನಿಮಗೇನು ಅರು ಇದೆಯೋ ಆ ಅರು ಹೆನ್ನದೊಳಗೆ ಇಲ್ರಿ. ಅರ್ಥ ಮಾಡ್ಕೊಳ್ರಿ. ಅದು ಸ್ಪರ್ಶನಿಂದ್ರಿ ಅಲ್ರಿ, ಅದು ಶರೀರದ್ದಲ್ರಿ, ಅದು ಕರ್ಮದ ಫಲ ಅಲ್ರಿ, ಅದು ಆತ್ಮ ಐತ್ರಿ ಅಪ್ಪ. ಯಾಕೆ ಅದನ್ನು ತಿರಸ್ಕಾರ ಮಾಡ್ತೀರಿ ನೀವು? ನಿಮ್ಮನ್ನು ಯಾಕ್ರಿ ತಿರಸ್ಕಾರ ಮಾಡ್ತೀರಿ? ಆ ನಾನು ಎಂಬ ಅಂಗುಷ್ಟ ಮೊದಲಾಗಿ ನೆತ್ತೆವರೆಗಂ, ನಾನು ಎಂಬ ಅರಿವು, ನಾನು ಎಂಬ ಸಂವೇದನೆ, ನಾನು ಎಂಬ ಫೀಲಿಂಗು, ನಾನು ಎಂಬ ಅರಿವು ಇದೆ ನೋಡ್ರಿ. ಆ ನಾನು ಎಂಬ ಅರಿವು ಅದು ಆತ್ಮ ಇದೆ. ಇದು ಇದು ಸಿದ್ಧಾಂತ. ಇನ್ನು ಅದು ಭಿನ್ನವಾಗಿಲ್ಲ ಅಂದರೆ ಜಡವಾಗಿಲ್ಲ, ಅದಕ್ಕೆ ವಿಪರೀತವಾಗಿಯೂ ಆಗಿಲ್ಲ. ಅಂದರೆ ಅದು ಏನೋ ಸ್ಪರ್ಶನೇಂದ್ರಿಯ ಇದೆ, ಅದೇನೋ ಪ್ರಕಾಶ ರೂಪ ಇದೆ, ಜ್ಯೋತಿ ರೂಪ ಇದೆ, ಕರೆಂಟ್ ರೂಪ ಇದೆ, ಮಿಂಚು ರೂಪ ಇದೆ. ಈ ಆತ್ಮಾನುಭವ ಹೆಂಗಿರುತ್ತೆ ಗೊತ್ತೇನ್ರಿ? ನೋಡ್ರಿ, ನಮ್ಮ ಸಮಾಜದಲ್ಲಿ ಒಂದು ಏನಾಗಿದೆ ಸಮಸ್ಯೆ ಅಂದರೆ, ಆತ್ಮಾನುಭವ ಅಂದ್ರೆ ಒಂದು ದೊಡ್ಡ ಹುಲಿ ಮಾಡಿಬಿಟ್ಟಿದ್ದೀವಿ ನಾವೆಲ್ಲರೂ. ಆತ್ಮಾನುಭವ ಅಂದ್ರೆ ಏನು ತಿಳ್ಕೊಂಡಿವ್ರಿ? ದೊಡ್ಡ ಹುಲಿ, ಅದೇನೋ ಒಂದು ದೊಡ್ಡ ಅದ್ಭುತ, ಅದೇನೋ ಒಂದು ದೊಡ್ಡ ಚಮತ್ಕಾರ. ಚಮತ್ಕಾರವೂ ಇಲ್ಲ, ಪಿಮತ್ಕಾರೂ ಇಲ್ಲ ರೀ. ಜೈನರಿಗೆ ಆಶ್ಚರ್ಯ ಅನ್ನೋದು ಇರೋದಿಲ್ಲ ರೀ. ಜೈನರಿಗೆ ಆಶ್ಚರ್ಯ ಅನ್ನೋದೇನೂ ಇಲ್ಲ ಜಗತ್ತಿನಲ್ಲಿ. ಏನು ಹೇಳ್ತಾರ್ರಿ? ಏನು ಹೇಳ್ತಾರೆ ಇಲ್ಲಿ ಆಚಾರ್ಯ ಭಗವಂತರು? ಏನು ಹೇಳ್ತಾರೆ? ಆಚಾರ್ಯ ಭಗವಂತರು ಹೇಳ್ತಾರೆ, ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಇದೆಯೋ ಅದು ಜಡರೂಪವೂ ಅಲ್ಲ, ಮತ್ತು ಅದು ನಾ ಹೇಳ್ತಾ ಇದ್ದೇನೆ ನಿಮಗೆ, ಆತ್ಮಾನುಭವ ಅಂದರೆ ದೊಡ್ಡ ಅದ್ಭುತವಾದದ್ದು, ದೊಡ್ಡ ಚಮತ್ಕಾರವಾದದ್ದು, ದೊಡ್ಡ ದುರ್ಲಭ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಆತ್ಮಾನುಭವ ಅನ್ನೋದು ದುರ್ಲಭವಲ್ಲ, ಅದು ಅತಿ ಸುಲಭ. ಏನ್ರಿ? ಅದು ಅತಿ ಸುಲಭ. ಆದರೆ ಸಮಯ ಸಾರದಲ್ಲಿ ಏನು ಹೇಳ್ತಾರೆ ಆಚಾರ್ಯ ಭಗವಂತರು? ಕುಂದು ಆಚಾರ್ಯ ಪ್ರಾತಸ್ಮರಣೀಯ ಪರಮ ಪೂಜ್ಯ ಆಚಾರ್ಯ ಶ್ರೀ ನಮ್ಮ ಕುಂದು ಏನು ಹೇಳ್ತಾರೆ? ಕಾಮಭೋಗ ಬಂಧಗಳ ಕಥೆ ಸುಲಭ, ಆತ್ಮನ ಅನುಭವ ದುರ್ಲಭ ಅಂತ ಹೇಳ್ತಾರೆ ಅವರು. ಯಾಕೆ ಹಂಗೆ ಹೇಳ್ತಾರೆ? ಅದು ಆಲಸಿ ಸೋಮಾರಿ ಜೀವಗಳಿಗೆ, ಹಠವನ್ನು ಮಾಡ್ತಕ್ಕಂಥ ಜೀವಗಳಿಗೆ, ಗುರುವಿನ ಮಾತನ್ನು ಕೇಳದೇ ಇರ್ತಕ್ಕಂಥವರಿಗೆ, ಆತ್ಮನ ಸುಖವನ್ನು ಯಾರಿಗೆ ಬೇಕಾಗಿಲ್ವೋ ಅಂಥವರಿಗೆ, ಯಾರಿಗೆ ಹೆಂಡರು ಮಕ್ಕಳು ಗಂಡ ಹಣ ಸಂಪತ್ತಿ ಅಧಿಕಾರ ಸಂಸಾರದಲ್ಲಿ ಸುಖ ಬರ್ತಾ ಇದೆಯೋ ಅಂಥವರಿಗೆ ಹೇಳ್ತಾರೆ ಕಾಮಭೋಗ ಬಂಧಗಳ ಕತೆ ಬಹಳ ಸರಳ, ಆತ್ಮನ ಅನುಭವ ಕಠಿಣ. ಆದರೆ ನೋಡ್ರಿ ಏನು ನಿಜವಾಗಲೂ ಜೀವನದಲ್ಲಿ ಸರಳವಾದ ಕೆಲಸ ಯಾವುದು? ಆತ್ಮಾನುಭವ ಮಾಡುವುದು. ಹೆಂಗಪ್ಪ ನೀವು ಹೇಳ್ತೀರಿ? ನೀವು ಯಾವ ಆಧಾರ ಮೇಲೆ ಹೇಳ್ತೀರಿ ಆತ್ಮಾನುಭವ ಮಾಡೋದು ಸುಲಭ ಅಂತ? ಯಾವ ಆಧಾರ ಮೇಲೆ ಹೇಳ್ತೀವಿ ಅಂದರೆ, ಇಲ್ಲಿವರೆಗೆ ಅನಂತ 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 ಜೀವಗಳು ಮುಕ್ತಿಗೆ ಹೋಗಿವೆ. ಇಲ್ಲಿವರೆಗೆ ಏನಾಗಿದೆ ರೀ? ಅನಂತ ಜೀವಗಳು ಮುಕ್ತಿಗೆ ಹೋಗಿವೆ. ಮತ್ತು ಅನಂತ ಜೀವ ಅಂದರೆ ಏನ್ರಿ ಲೆಕ್ಕ? ಅದಕ್ಕೆ ಅಂತ್ಯವಿಲ್ಲ. ಅಷ್ಟು ಜೀವಗಳು ಮುಕ್ತಿಗೆ ಹೋಗಿದವ್ರಿ. ಮೋಕ್ಷ ಮಾರ್ಗ ಸರಳ ಇರದೇ ಇದ್ದಿದ್ರೆ, ಆತ್ಮಾನುಭವ ಮಾಡ್ಕೊಳ್ಳೋದು ಬಹಳ ಕಠಿಣವೇ ಆಗಿದ್ದರೆ ಅನಂತ ಜೀವ ಮುಕ್ತಿಗೆ ಹೋಗ್ತಿರಲಿಲ್ಲ. ನಿಮ್ಮ ಪೂರ್ವಜನ್ಮದ ಅನಂತ ತಂದೆ ತಾಯಿಗಳು ಮುಕ್ತಿಗೆ ಹೋಗಿದ್ದಾರ್ರಿ. ಏನ್ರಿ? ನಿಮ್ಮ ಪೂರ್ವಜನ್ಮಗಳ ಅನಂತ ತಂದೆ ತಾಯಿ ಹೆಂಡ್ರು ಮಕ್ಕಳು ಸೊಸೆ ಮೈದನ ಇವರೆಲ್ಲ ಎಲ್ಲಿ ಹೋಗಿದ್ದಾರೆ?
ಮುಕ್ತಿಗೆ ಹೋಗಿದ್ದಾರೆ, ನಾವೇ ಕೂತಿದ್ದೀವಿ ಇಲ್ಲಿ. ನಾವೇ ಇಲ್ಲಿ ಕೂತಿದ್ದೀವಿ. ಸಂಸಾರದ ಸುಖ ಸಿಗತ್ತೆ, ಭಗವಾನ್ ಬಂದು ಕಾಪಾಡ್ತಾನೆ. ಜಯ ಜಯ ನಾಥ ಪರಮ ಗುರು. ಹೇ ಭಗವಂತ ನಮ್ಮನ್ನು ಕಾಪಾಡ್ತಾನೆ, ಶಾಸ್ತ್ರಿಗಳು ಕಾಪಾಡ್ತಾರೆ, ಯಾರೋ ಬಂದು ಕಾಪಾಡ್ತಾರೆ. ಯಾರ್ಯಾರು ಕಾಪಾಡಲ್ಲ. ಕಾಪಾಡಬೇಕಂದ್ರೆ ನೀವು ನಿಮ್ಮ ಆತ್ಮನಲ್ಲಿ ಲೀನನಾಗಿ, ನೀವು ನಿಮ್ಮ ಶರೀರದೊಳಗೆ ಪಾದದಿಂದ ನೆತ್ತಿವರೆಗೆ ನೀವು ಸಂವೇದನೆ ಮಾಡಿದರೆ ಅದೇ ಮುಕ್ತಿ ಮಾರ್ಗ. ಸೊ ಏನಂತಾರೆ ಇಲ್ಲಿ, ಸಮ್ಯಕ್ ದರ್ಶನ ಎಲ್ಲರಿಗೂ ಆಗ್ತಾ ಇದೆ. ಒಂದು ಮಾತು ನಿಮ್ಗೆ ಹೇಳ್ತೀನಿ ರೀ, ಸಮ್ಯಕ್ ದರ್ಶನ 2 ಪ್ರಕಾರ. ಇದು ವಿಶೇಷ ಯೋಗ ಸಮ್ಯಕ್ ದರ್ಶನ. ಜೈನ ಯೋಗದ ದೃಷ್ಟಿಯಿಂದ ಸಮ್ಯಕ್ ದರ್ಶನ 2 ಪ್ರಕಾರ. ಯಾವುದು? ಒಂದು ಸಾಮಾನ್ಯ ಸಮ್ಯಕ್ ದರ್ಶನ, ಒಂದು ವಿಶೇಷ. ಏನ್ರಿ ಸಾಮಾನ್ಯ ಸಮ್ಯಕ್ ದರ್ಶನ ಅಂದರೆ? ಸಾಮಾನ್ಯ ಸಮ್ಯಕ್ ದರ್ಶನ ಅಂದರೆ ವ್ಯವಹಾರ ಸಮ್ಯಕ್ ದರ್ಶನ ಅಲ್ಲ. ನಿಶ್ಚಯ ಸಮ್ಯಕ್ ದರ್ಶನದಲ್ಲಿ 2 ಪ್ರಕಾರ, ಒಂದು ಸಾಮಾನ್ಯ, ಒಂದು ವಿಷಯ. ನಿಶ್ಚಯ ಸಮ್ಯಕ್ ದರ್ಶನ ಅಂದರೆ ಏನು? ಆತ್ಮಾನುಭೂತಿ. ದೇವಶಾಸ್ತ್ರ ಗುರು ತತ್ವಗಳ ಶ್ರದ್ಧೆ ಮಾಡುವುದು ವ್ಯವಹಾರ ಸಮ್ಯಕ್ ದರ್ಶನ. ಆತ್ಮನ ನಿರ್ವಿಕಲ್ಪ ಅನುಭೂತಿ ಮಾಡುವುದು ನಿಶ್ಚಯ ಸಮ್ಯಕ್ ದರ್ಶನ. ಅದು 2 ಪ್ರಕಾರ. ನಿಶ್ಚಯ ಸಮ್ಯಕ್ ದರ್ಶನ 2 ಪ್ರಕಾರ. ಯಾವುದ್ರಿ? ಒಂದು ಸಾಮಾನ್ಯ, ಇನ್ನೊಂದು ವಿಶೇಷ. ಸಾಮಾನ್ಯ ಅಂದರೆ ಏನ್ರಿ? ಆವಾಲ ಗೋಪಾಲ ಏನು ಹೇಳ್ತಾರೆ? ಸಮಯ ಸಾರದ 17-18ನೇ ಗಾಯಲ್ಲಿ ಆಚಾರ್ಯ ಅಮೃತಚಂದ್ರ ಭಗವಂತರು ಏನು ಹೇಳ್ತಾರೆ? ನಾನು ಮೋಕ್ಷ ಮಾರ್ಗದ ನಾಯಕ, ನಾನು ಮೋಕ್ಷ ಮಾರ್ಗದ ನೇತಾ. ನಿಮಗೆ ಹೇಳ್ತಾ ಇದ್ದೀನಿ, ಕೇಳ್ರಿ ಕೇಳ್ರಿ ಕೇಳ್ರಿ. ಆವಾಲ ಗೋಪಾಲ ಅಂದರೆ ಅಜ್ಞಾನಿ ಜ್ಞಾನಿ, ಸಮ್ಯಕ್ ದೃಷ್ಟಿ ಮಿಥ್ಯಾದೃಷ್ಟಿ, ನಿಗೋಧದ ಹಿಡ್ಕೊಂಡು ಸಿದ್ಧರವರೆಗೆ ಎಲ್ಲರಿಗೂ ನಾನು 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 ಅಂತ ಅನುಭವ ಶರೀರ ಸಂವೇದನದಲ್ಲಿ ಶರೀರದಲ್ಲಿ ಸಂವೇದನೆ ಆಗ್ತಾ ಇದೆ. ನಾನು ಎಂಬ ಅರಿವು ಆಗ್ತಾ ಇದೆ. ಅರಿವು ಆಗ್ತಾ ಇದೆ. ಆ ಅರಿವು ಎಲ್ಲರಿಗೆ ಆಗ್ತಾ ಇದೆ ನೋಡ್ರಿ, ಅದು ಸಾಮಾನ್ಯ ಸಮ್ಯಕ್ ದರ್ಶನ. ಆದರೆ ಅದಕ್ಕೆ ಸಮ್ಯಕ್ ದರ್ಶನ ಯಾಕೆ ಅನ್ನಲ್ಲ ಅಂದರೆ, ಆ ಜೀವಗಳು ಏನು ತಿಳ್ಕೊಂಡೇವೆ, ಇದು ಬಿಡು, ಇದು ಶರೀರದ ಸಂವೇದನೆ, ಇದು ಸ್ಪರ್ಶನೇಂದ್ರಿಯ ಸಂವೇದನೆ. ಸ್ವಲ್ಪ ನಮ್ಮಂಥ ನಿಮ್ಮಂಥ ಜಾಸ್ತಿ ಬುದ್ಧಿವಂತರು ಸ್ವಾಧ್ಯಾಯ ಮಾಡಿದವರು ಇದ್ದರೆ ಏನು ತಿಳ್ಕೊತೀವಿ, ಇದು ಕರ್ಮದ ಸಂವೇದನೆ, ಇದು ಕರ್ಮದ ಫಲ. ಅತಿ ಬುದ್ಧಿವಂತರು ನೋಡ್ರಿ ನಾವು ನೀವು, ಅದಕ್ಕೆ ಏನು ತಿಳ್ಕೊತೀವಿ, ಇದು ಕರ್ಮದ ಫಲ ಅಥವಾ ಕರ್ಮ ಮತ್ತು ಆತ್ಮನ ಮಿಶ್ರ ಸಂವೇದನೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಸೊ ಇದು ತಪ್ಪು. ಇರಲಿ. ಸಾಮಾನ್ಯ ಸಮ್ಯಕ್ ದರ್ಶನ ಅಂದರೆ ಏನು ರೀ? ಸಮ್ಯಕ್ ದರ್ಶನ ಅಂದರೆ ಏನು? ನಮಗಿನ್ನೂ ಶಬ್ದದ ಅರ್ಥ ಗೊತ್ತಿಲ್ಲ. ಸಮ್ಯಕ್ ಪ್ಲಸ್ ದರ್ಶನ. ಸಮ್ಯಕ್ ಅಂದ್ರೇನು? ಸರಿಯಾದದ್ದು. ಸರಿಯಾದದ್ದು ಅಂದ್ರೇನು? ಆತ್ಮ. ಆತ್ಮ. ಸಮ್ಯಕ್ ಅಂದರೆ ಆತ್ಮ. ಆತ್ಮನ ದರ್ಶನ, ಆತ್ಮನ ನಂಬಿಕೆ, ಆತ್ಮನ ಸಂವೇದನೆ, ಅದೇ ಸಮ್ಯಕ್ ದರ್ಶನ. ಯಥಾರ್ಥ ದೇವಶಾಸ್ತ್ರ ಗುರುಗಳ ಸಮ್ಯಕ್ ದರ್ಶನವನ್ನು ನಿಜಕ್ಕೂ ಸಮ್ಯಕ್ ದರ್ಶನ ಅಂತ ಹೇಳಲ್ಲ. ಯಾಕೆ ಹೇಳಲ್ಲ? ಅಂಥ ಸಮ್ಯಕ್ ದರ್ಶನ ನಾವು ನೀವು ಅನಂತ ಬಾರಿ ಮಾಡಿದ್ದೇವೆ. ಇಲ್ಲಪ್ಪ, ನಾವು ಜೈನರಿಗೆ ಬಿಟ್ಟರೆ ನಾವು ಇನ್ಯಾರಿಗೆ ನಮಸ್ಕಾರ ಮಾಡಲ್ಲಪ್ಪ. ಜೈನ ಮುನಿಗಳಿಗೆ, ಜೈನ ತೀರ್ಥಂಕರಿಗೆ, ಜೈನ ಶಾಸ್ತ್ರಗಳಿಗೆ ಬಿಟ್ಟರೆ ಇನ್ಯಾರಿಗೂ ನಮಸ್ಕಾರ ಮಾಡಲ್ಲಪ್ಪ. ನಾವು ಸಮ್ಯಕ್ ದೃಷ್ಟಿಗಳಪ್ಪ, ನಾವು ಜೈನರಪ್ಪ. ಅಯ್ಯೋ ಪುಣ್ಯಾತ್ಮ, ಇಂಥ ಜೈನರಾಗಿ ಏನು ಪ್ರಯೋಜನ ರೀ? ಭಗವಂತರು ಏನು ಹೇಳ್ತಾರೆ? ಪಾದದಿಂದ ನೆತ್ತಿವರೆಗೆ ನಾನೇನು ಮಾಡ್ತಾ ಇದ್ದೀನಿ, ನೀನು ಅದನ್ನು ಮಾಡೋ. ನೀವು ಬಸ್ತಿ ಒಳಗೆ ಹೋಗ್ತೀವಲ್ರಿ, ಭಗವಂತರು ಏನು ಹೇಳ್ತಾರೆ ನಮಗೆ, ನಿಮಗೆ? ನಾನೇನು ಮಾಡ್ತಾ ಇದ್ದೀನಿ, ನೀವು ಅದನ್ನೇ ಮಾಡಿ. ನೀವು ಭಾಳ ಬುದ್ಧಿವಂತರು, ಓವರ್ ದೀಡ್ ಪಂಡಿತರು ನಾವೆಲ್ಲ. ದೀಡಲ್ಲ, 2.5 ಪಂಡಿತರು ನಾವು, 9 ಪಂಡಿತರು ನಾವೇನು ಮಾಡ್ತೀವಿ? ಭಗವಂತ ನೀನು ಮಾಡ್ತಾ ಇದ್ದೀಯಾ, ಅದನ್ನು ಬಿಟ್ಟು ಉಳ್ಕಿದ್ದೆಲ್ಲ ಮಾಡ್ತೇನೆ ನಾನು. ಏನ್ರಿ ಭಗವಂತರಿಗೆ ಏನು ಹೇಳ್ತೀವಿ? ನೀ ಏನು ಮಾಡ್ತಾ ಇದ್ದೀಯಾ, ನೀನೇನು ಹೇಳ್ತಾ ಇದ್ದೀಯಾ, ಮೌನವಾಗಿ ಉಪದೇಶ ಕೊಡ್ತಾ ಇದ್ದೀಯಾ ನಮಗೆ, ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತೀನಿ. ನಾವು ಅದನ್ನೇ ಮಾಡ್ತಾ ಇದ್ದೀವಿ, ಮುನಿಗಳು ಅದನ್ನೇ ಮಾಡ್ತಾ ಇದ್ದೀವಿ. ಏನು ಮಾಡ್ತೀರಿ? ಪಂಚಮ ಕಾಲ ಹಂಗಾಗಿಬಿಟ್ಟಿದೆ. ಪಂಚಮ ಕಾಲದ ಜೀವಗಳ ಪರಿಸ್ಥಿತಿ ಹಾಗಾಗಿಬಿಟ್ಟಿದೆ. ಇದ್ದಾರೆ ಯಥಾರ್ಥ ಮುನಿಗಳು ಇದ್ದಾರೆ, ಯಥಾರ್ಥ ಶ್ರಾವಕರು ಇದ್ದಾರೆ. ಆದರೆ ಅವ್ರನ್ನ ಕಂಡುಹಿಡಿಯೋದು ಹೇಗೆ? ಹೆಂಗೆ ಕಂಡುಹಿಡಿಯೋದು? ನಾವು ಸರ್ಕಲಲ್ಲಿ ಹೋದಾಗ ಅಡ್ರೆಸ್ ಕೇಳಬೇಕಂದ್ರೆ ಯಾರಿಗೆ ಕೇಳ್ತೀರಿ ನೀವು?
ಬಾಂಬೆಗೆ ಹೋಗಿಬಿಟ್ಟು ಮೈಸೂರಿಗೆ ಬಂದುಬಿಟ್ಟು ಯಾರ್ದೋ ಒಬ್ರದ್ದು ಅಡ್ರೆಸ್ ಬೇಕು ಅಂದರೆ, ಮಿತ್ರ ಸೇನ್ ಸರ್ದು ಅಡ್ರೆಸ್ ಬೇಕು ಅಂದರೆ ನಾವು ಏನು ಮಾಡ್ತೀವಿ? ಮಿತ್ರ ಸೇನ್ ಸರ್ ಅಡ್ರೆಸ್ ಕೇಳಬೇಕಂದ್ರೆ ಹಂಗೆ ಸಿಕ್ಕವ್ರು ಕೇಳಿಬಿಡ್ತೀವಾ? ಇಲ್ಲ, ನಾವು ನೋಡ್ತೀವಿ, ಅವ್ರ ಮುಖ ನೋಡ್ತೀವಿ, ಇವ್ರು ಕೇಳಲ್ಲ ಅವ್ರು ಕೇಳಲ್ಲ, ಅಥವಾ ಅವ್ರು ಕೇಳಲ್ಲ ಅಥವಾ ಇವ್ರು ಕೇಳಲ್ಲ. ನೀವೇನು ಮಾಡ್ತೀರಿ? ಎಲ್ಲರನ್ನ ಬಿಟ್ಟು ಪೊಲೀಸಿಗೆ ಕೇಳಿಬಿಡ್ತೀರಿ ನೀವು, ಯಾಕಂದ್ರೆ ಅವ್ನು ಪ್ರಾಮಾಣಿಕ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ ನೀವು. ಹಂಗೆ ಇಲ್ಲೇನಾಗಿದೆ, ಸಂವೇದನಾ ನಾನು ಎಂಬ ಅರಿವು ಇದೆ ನೋಡಿ, ಅದು ಆತ್ಮನ ಅನುಭವ. ಸೊ ಏನು ಹೇಳ್ತಾರೆ ಇಲ್ಲಿ? ತತ್ವ ಅನ್ಯ ರೂಪವಿಲ್ಲ, ಮತ್ತು ವಿಪರೀತವೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ? ಕರವಾಳದ ನೀರಿನ ಧಾರೆಯಂತೆ. ಹೆಂಗೆ ಸಮ್ಯಕ್ ದೃಷ್ಟಿ ಹೆಂಗಿರ್ತಾನೆ? ನಿಶಂಕಿತ ಅಂಗ. ಸಮ್ಯಕ್ ದರ್ಶನದ ಮೊದಲ ಅಂಗ ನಿಶಂಕಿತ ಅಂಗವನ್ನು ಹೇಳ್ತಾ ಇದ್ದಾರೆ. ಎಲ್ಲಿ? 11ನೇ ಶ್ಲೋಕದಲ್ಲಿ. ಸೊ ಆ ಕಬ್ಬಿನ ಕಾಯಿಸಿದ, ಬಿಸಿಯಾಗಿ ಕಾಯಿಸಿದ ಕಬ್ಬಿನ ಹೇಗೆ ನೀರನ್ನು ಕುಡಿತದೆ, ನೀರೊಳಗೆ ಹಾಕಿದರೆ ನೀರನ್ನು ಕುಡಿತದೆ, ಮತ್ತೆ ಆ ನೀರನ್ನು ವಾಪಸ್ ಅದು ಬಿಡುವುದಿಲ್ಲ. ಹಾಗೆ ನಾವು ಹೇಗಿರಬೇಕು? ನಾವು ಹೇಗಿರಬೇಕು ಅಂದರೆ, ನಾವು ಒಂದು ಸಾರಿ ತತ್ವವನ್ನು ಅನುಭವ ಮಾಡಿಬಿಟ್ರೆ, ತಿಳ್ಕೊಂಡು ಬಿಟ್ರೆ ಅಂದರೆ ಜ್ಞಾನದಿಂದ ತಿಳ್ಕೊಳ್ಳೋದಲ್ಲ, ಅನುಭವ ಮಾಡೋದು. ಅನುಭವ ಮಾಡಿಬಿಟ್ರೆ ಮತ್ತೆ ನಮಗೆ ಯಾವುದೇ ಶಂಕೆ, ಡೌಟ್ಗಳು ಇರುವುದಿಲ್ಲ, ನಮಗೆ ಇರುವುದಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ಆ ಒಂದು ಸನ್ಮಾರ್ಗದಲ್ಲಿ ಸಂಶಯ ಇರಬಾರ್ದು, ತತ್ವ ರುಚಿ ಭಕ್ತಿ ಇರಬೇಕು. ಒಟ್ಟಾರೆ ಒಂದೇ ಮಾತು ಹೇಳೋದಾರೆ, ನಾನು ಭಾವಾರ್ಥ ಓದಕ್ಕೆ ಹೋಗ್ತೀನಿ. ಒಟ್ಟಾರೆ ನಾವು ಏನಪ್ಪ ಅಂದರೆ, ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅಸಂಖ್ಯಾತ ಪ್ರದೇಶಗಳ ಏನು ಒಂದು ಸಂವೇದನೆ ಅನುಭವ ಆಗ್ತಾ ಇದೆ, ಅದು ಸಾಮಾನ್ಯ ಸಮ್ಯಕ್ ದರ್ಶನ. ಮತ್ತು ಅದರ ಮೇಲೆ ಮನಸ್ಸಿಟ್ಟು ನಿರ್ವಿಕಲ್ಪ ಅನುಭೂತಿ ಆಗತ್ತೆ ನೋಡ್ರಿ, ಅದು ವಿಶೇಷ ಸಮ್ಯಕ್ ದರ್ಶನ. ಅಂದರೆ ಅದನ್ನು ಇನ್ನೊಂದು ರೀತಿ ಹೇಳ್ಬೋದು ನಾವು. ನಾನು ಎಂಬ ಅನುಭವ ನಿಮಗೆ ಪಾದದ ನೆತ್ತಿವರೆಗೆ ಆಗ್ತಾ ಇದೆ, ಅದು ದ್ರವ್ಯ ಪರಮಾತ್ಮ. ಅದೇನ್ರಿ? ಅದು ಅಸಂಖ್ಯಾತ ಪ್ರದೇಶ. ಅದರ ಮೇಲೆ ಮನಸ್ಸಿಟ್ಟಾಗ ಒಂದು ನಿರ್ವಿಕಲ್ಪ ಅನುಭೂತಿ ಆಗುತ್ತಲ್ಲ ನಿಮಗೆ, ಅದು ವ್ಯವಹಾರ ಸಮ್ಯಕ್, ಇದು ಏನಂದರೆ ಪರ್ಯಾಯ ಸಮ್ಯಕ್ ದರ್ಶನ. ಅಂದರೆ ಅದು ಒಂದು ಸಮಯದ ನಿರ್ವಿಕಲ್ಪ ಅನುಭೂತಿ, ಪರ್ಯಾಯ. ಅದು ಪರ್ಯಾಯ, ಇದು ದ್ರವ್ಯದ ಮೇಲೆ ಮನಸ್ಸಿಡ್ಲಾರ್ದೆ ನಿಮಗೆ ಪರ್ಯಾಯ ಸಿಗಲ್ರಪ್ಪ. ಏನ್ರಪ್ಪ? ನಿಮಗೆ ದ್ರವ್ಯದ ಮೇಲೆ ನೀವು ಮನಸ್ಸಿಡ್ದಿದ್ರೆ, ಜೀವದ್ರವ್ಯದ ಮೇಲೆ ಮನಸ್ಸಿಟ್ಟು ನೀವು ಆತ್ಮಧ್ಯಾನ ಮಾಡದಿದ್ರೆ ಸಮ್ಯಕ್ ದರ್ಶನ ಪರ್ಯಾಯ ನಿಮಗೆ ಸಿಗಲ್ಲ. ಸೊ ಹಾಗಾಗಿ ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಆಗ್ತಾ ಇದೆ, ಅದು ಸಾಮಾನ್ಯ ಸಮ್ಯಕ್ ದರ್ಶನ. ಅದರ ಮೇಲೆ ಮನಸ್ಸಿಟ್ಟಾಗ ನಿಮ್ಗೆ ಅದರದೇ ನಿರ್ವಿಕಲ್ಪ ಅನುಭೂತಿ, ಸ್ವಾದ ಬರುತ್ತೆ, ರುಚಿ ಬರುತ್ತೆ, ಅದೇ ವಿಶೇಷ ಸಮ್ಯಕ್ ದರ್ಶನ. ಇವೆರಡೂ ನಿರ್ವಿಕಲ್ಪ ಸಮ್ಯಕ್ ದರ್ಶನ. ಆಯ್ತಾ? ಈಗ ನಾವು ಭಾವಾರ್ಥಕ್ಕೆ ಬರೋಣ. ಸಮ್ಯಕ್ ದೃಷ್ಟಿಗೆ ಪರಲೋಕದ ಭಯವೂ ಇರುವುದಿಲ್ಲ. ಹಿಂದೆ ಚರ್ಚೆ ಮಾಡಿ ಬಂದಿದ್ದೀವಿ, ನಾನು ಜಾಸ್ತಿ ರಿಪೀಟ್ ಮಾಡಲ್ಲ. ಇಲ್ಲಿ ಯಾವುದರಲ್ಲಿ ಸಮಸ್ತ ವಸ್ತುಗಳು ಕಂಡು ಬರುತ್ತವೆ ಅದು ಲೋಕವಿದೆ. ನಮ್ಮ ಲೋಕವಂತೂ ನಮ್ಮ ಜ್ಞಾನ ದರ್ಶನ ಸ್ವಭಾವವಿದೆ. ನೋಡ್ರಿ, ಏನು ಈ ಕಣ್ಣಿಗೆ ಕಾಣಿಸುವುದು ಲೋಕ, ಜಡಲೋಕ, ಇದು ನನ್ನ ಲೋಕ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನನ್ನ ಲೋಕವಂತೂ ಜ್ಞಾನ ದರ್ಶನ ಸ್ವಭಾವ. ಜ್ಞಾನ ದರ್ಶನ ಸ್ವಭಾವ ಅಂದರೆ ಏನು? ಪಾದದಿಂದ ನೆತ್ತಿವರೆಗೆ ಇದು ನಾನು ಎಂಬ ಅನುಭವ, ಅದು ಸಮ್ಯಕ್ ದರ್ಶನ. ಪಾದದಿಂದ ನೆತ್ತಿವರೆಗೆ ಇದು ನಾನು ಎಂಬ ಅನುಭವ ಮಾಡ್ತಾ ನೀವು ಇದು ಆತ್ಮ ಅಂತ ತಿಳ್ಕೊಳ್ತೀರಲ್ಲ, ತಿಳುವಳಿಕೆ ಇದೆಯಲ್ಲ, ಅದು ಜ್ಞಾನ. ಸೊ ಸ್ವಸಂವೇದನವನ್ನು ತಿಳಿಯುವುದು ಜ್ಞಾನ, ಸ್ವಸಂವೇದನವನ್ನು ನಾನು ಅಂತ ನಂಬುವುದು ದರ್ಶನ, ಸ್ವಸಂವೇದನದಲ್ಲಿ ಪದೇ 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 ಲೀನವಾಗುವುದು ಸಮ್ಯಕ್ ಚರಿತ್ರ. ಆದರೆ ಸ್ವಸಂವೇದನೆ ಯಾರು? ದ್ರವ್ಯ ದ್ರವ್ಯ ದ್ರವ್ಯ. ಸಮ್ಯಕ್ ದರ್ಶನದ ದ್ರವ್ಯ, ದ್ರವ್ಯ ದೃಷ್ಟಿಯ ದ್ರವ್ಯ, ನಮ್ಮ ಧ್ಯೇಯ ದ್ರವ್ಯ. ಕೊನೆಗೊಂದು ಮಾತು ಹೇಳ್ಬಿಡ್ತೀನಿ ರೀ, ಪಾದದಿಂದ ನೆತ್ತಿವರೆಗೆ ನಿಮ್ಗೆ ನಾನು ಅಂತ ಅನುಭವ ಆಗುತ್ತಲ್ಲ, ಅದು ಸ್ವಸಂವೇದನ, ಅದು ಆತ್ಮದ್ರವ್ಯ, ಅಸಂಖ್ಯಾತ ಪ್ರದೇಶ ದ್ರವ್ಯ, ಮೂಲ ದ್ರವ್ಯ.
ಅದರ ಮೇಲೆ ಮನಸ್ಸಿಟ್ಟು ಸಂವೇದನವೇ ನಾನು ಅಂತ ತಿಳ್ಕೊಳ್ತೀರಲ್ಲ, ಅದು ಸಮ್ಯಕ್ ಜ್ಞಾನ. ಸಂವೇದನವೇ ನಾನು ಅಂತ ನಂಬ್ತಿರಲ್ಲ, ಅದು ಸಮ್ಯಕ್ ದರ್ಶನ. ಮತ್ತು ಅದರಲ್ಲಿ ಪದೇ ಪದೇ ಮನಸ್ಸನ್ನಿಟ್ಟು ಲೀನ ಆಗ್ತಿರಲ್ಲ, ಆನಂದ ಅನುಭವ ಮಾಡ್ಕೋತಿರಲ್ಲ. ಆಹಾ, ಆಹ್ಲಾದಕರ ಆನಂದ ಅನುಭವ ಮಾಡ್ತಿರಲ್ಲ. ಇಂಥ ಸುಖ ನನಗೆ ಯಾರು ಹೆಂಡರು ಮಕ್ಕಳು ಹಣ ಸಂಪತ್ತಿ ಅಧಿಕಾರ ಎಲ್ಲಿ ಸಿಕ್ಕಿಲ್ಲ ನನಗೆ, ಯಾವ ಜನ್ಮಗಳಲ್ಲೂ ಭವಗಳಲ್ಲೂ ಸಿಕ್ಕಿಲ್ಲ ನನಗೆ. ಇದು ಅದ್ಭುತ, ಇದು ನಿಜವಾಗೂ ಆತ್ಮ ಅನುಭವ. ಇದು ಹಂಗೆ ನಿಮ್ಗೆ ಅನಿಸುತ್ತಲ್ಲ, ಅದು ಚಾರಿತ್ರ. ಸೊ ಹೀಗೆ ಏನು, ಇದನ್ನೇ ಜ್ಞಾನ ದರ್ಶನ. ನಾನು ಎಂಬ ಅನುಭವ ಮಾಡಿ ನಂಬುವುದು ದರ್ಶನ, ನಾನು ಎಂಬ ಅನುಭವ ಮಾಡಿ ನಾನು ಅಂತ ತಿಳಿಯುವುದೇ ದರ್ಶನ. ಇದೇ ನಮ್ಮ ಲೋಕ. ಚೈತನ್ಯ ಲೋಕವೇ ನಮ್ಮ ಲೋಕ. ಅಸಂಖ್ಯಾತ ಪ್ರದೇಶ ಸಮೂಹವೇ ಲೋಕ. ಏನ್ರಿ ಭಕ್ತಾಮರದಲ್ಲಿ ಏನು ಹೇಳಿದಾರ್ರಿ? ನೆನಪಿದೆಯಲ್ರಿ ನಿಮಗೆ ಭಕ್ತಾಮರದಲ್ಲಿ ಏನು ಹೇಳ್ತಾರೆ? ಹೇ ಭಗವಂತ, ಈ ಲೋಕದಲ್ಲಿ ಎಷ್ಟು ಪರಮಾಣುಗಳಿವೆಯೋ ಅಷ್ಟೇ ನಿನ್ನ ಶರೀರದಲ್ಲಿವೆ. ತಾವಂತ ಏವ ಖಲು ತೆಪ್ಪೆಣವ ಪೃಥಿವ್ಯಾಂ. ಆಹಾ, ಲೋಕದಲ್ಲಿ ಪೃಥ್ವಿಯಲ್ಲಿ, ಹೇ ಭಗವಂತ, ಪೃಥ್ವಿಯಲ್ಲಿ ಎಷ್ಟು ಪರಮಾಣುಗಳಿವೆಯೋ ಅಷ್ಟು ಪರಮಾಣುಗಳು ನಿಮ್ಮ ಶರೀರದಲ್ಲಿ, ಪರಮೌದಾರಿಕ ಶರೀರದಲ್ಲಿವೆ. ಪರಮೌದಾರಿಕ ಶರೀರದಲ್ಲಿ ಎಷ್ಟು ಪರಮಾಣುಗಳಿವೆ ಅಷ್ಟೇ ಲೋಕದಲ್ಲಿವೆ. ಒಂದು ಮಾತಾದರೆ ಇನ್ನೊಂದು, ಈ ಲೋಕವಲ್ಲ, ಲೋಕಾನುಪ್ರೇಕ್ಷೆ. ಏನ್ರಿ, ಲೋಕಾನುಪ್ರೇಕ್ಷೆಯಲ್ಲಿ ನಾವು ಅನೇಕ ಪ್ರಕಾರ ವಿಚಾರ ಮಾಡ್ತೀವಿ. ಅದರಲ್ಲಿ ಒಂದು ಪ್ರಕಾರ ಏನು, ಈ ಜಡಲೋಕ ಇದು ಲೋಕವಲ್ಲ, ಅಸಂಖ್ಯಾತ ಪ್ರದೇಶವೇ ನಿಜವಾದ ಲೋಕ. ನೋಡ್ರಿ ಲೋಕದ ರಚನೆ ಹೆಂಗಿದೆ ರೀ ಲೋಕದ ರಚನೆ ಹೇಳ್ರಿ. ಜೈನ ಧರ್ಮದಲ್ಲಿ ಲೋಕದ ರಚನೆ ಹೇಗೆ ಹೇಳಿದ್ದಾರೆ? ಯಾಕೆ ಹೇಳಿದ್ದಾರೆ ಅಂದರೆ, ನೀವು ಕೆಳಗಡೆ ಕಾಲನ್ನು 1-2 ಅಡಿ ಅಗಲ ಮಾಡಿ ನಿಂತು ಸೊಂಟದ ಮೇಲೆ ಕೈಯನ್ನಿಟ್ಟಾಗ ನೀವು ಯಾವ ರೀತಿ ಕಾಣಿಸ್ತೀರಿ, ಅದು ಲೋಕ. ಆ್ಯಕ್ಚುಲಿ ಚೈತನ್ಯ ಲೋಕವೇ ಲೋಕ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಮ್ಮ ಜ್ಞಾನ ದರ್ಶನ ಅದೇ ಲೋಕ, ಅದು ನಮ್ಮ ನಿಜ ಲೋಕ. ಮತ್ತು ನಮ್ಮ ಅಸಂಖ್ಯಾತ ಪ್ರದೇಶ ಇದೆ ನೋಡಿ, ಅದೇ ನಮ್ಮ ನಿಜ ಲೋಕ. ಅದರಲ್ಲಿ ಸಮಸ್ತ ಪದಾರ್ಥಗಳು ಪ್ರತಿಬಿಂಬಿತವಾಗುತ್ತಲಿವೆ. ಆತ್ಮ ಹೆಂಗಿದಾನೆ ಗೊತ್ತೇನ್ರಿ? ಟ್ರಾನ್ಸ್ಪರೆಂಟ್ ಇದ್ದಾನ್ರಿ ಆತ್ಮ ಹೇಗಿದ್ದಾನ್ರಿ? ದರ್ಪಣ ಅಂದರೆ ದರ್ಪಣ 2 ಪ್ರಕಾರ. ಒಂದು ಹಿಂದೆ ಮುಂದೆ ಕಾಣೋದು, ಇನ್ನೊಂದು ಬರೀ ಮುಂದೆ ಕಾಣೋದು, ಹಿಂದೆ ಏನು ಕಾಣಿಸಲ್ಲ. ಅಂಥ ದರ್ಪಣ. ನಾನು ಎಂಥ ದರ್ಪಣ? ಆತ್ಮ ಎಂಥ ದರ್ಪಣ ಅಂತಂತಂದರೆ, ಆತ್ಮ ಪ್ರದೇಶಗಳಲ್ಲಿ ಸಕಲ ಲೋಕಾಲೋಕಗಳು ಕಾಣಿಸ್ತವೆ. ಅಂದರೆ ಆತ್ಮ ಎಂಥ ದರ್ಪಣ ಅಂದರೆ ಟ್ರಾನ್ಸ್ಪರೆಂಟ್, ಪಾರದರ್ಶಕ. ಈ ನಮ್ಮ ಮನೆಯಲ್ಲಿರೋದು ದರ್ಪಣ ಅಲ್ಲ, ಅದು ಅಶುದ್ಧ ದರ್ಪಣ. ಶುದ್ಧ ದರ್ಪಣ ಯಾವುದು? ಟ್ರಾನ್ಸ್ಪರೆಂಟ್. ಒಳಗೆ ಯಾರಿದ್ದಾರೆ ಹೊರಗೆ ಯಾರಿದ್ದಾರೆ ಎರಡೂ ಕಾಣಿಸ್ಬೇಕು, ಅದು ಟ್ರಾನ್ಸ್ಪರೆಂಟ್ ದರ್ಪಣ. ಸೊ ಹೀಗಾಗಿ ಆತ್ಮ ಪ್ರದೇಶಗಳಲ್ಲಿ, ಆತ್ಮಾನುಭವದಲ್ಲಿ ಏನಾಗ್ತದೆ, ಸಮಸ್ತ ಲೋಕದ ಸಮಸ್ತ ಪದಾರ್ಥಗಳು, ಅನಂತ ಪರಮಾಣುಗಳು, ಅನಂತ ಪರ್ಯಾಯಗಳು, ಅನಂತ ಲೋಕಾಲೋಕ, ಅನಂತ ಗುಣಗಳು, ಆತ್ಮನ ಅಸಂಖ್ಯಾತ ಪ್ರದೇಶಗಳು, ಅನ್ಯ ದ್ರವ್ಯಗಳ ಅನಂತಾನಂತ ಪ್ರದೇಶಗಳು ಎಲ್ಲ ಕಾಣಿಸ್ತದೆ. ಅವು ಪ್ರತಿಬಿಂಬಿತವಾಗ್ತಾ ಇದೆ. ಆತ್ಮ ಯಾರನ್ನು ನೋಡಕ್ಕೆ ಹೋಗಲ್ಲ ರೀ. ಏನ್ರಿ, ಆತ್ಮ ಸರ್ವಜ್ಞ ಪರಮಾತ್ಮ ಲೋಕಾಲೋಕವನ್ನು ನೋಡೋಕ್ಕೆ ಹೋಗಲ್ಲ. ಅವ್ರು ಏನಂದರೆ ಆತ್ಮನಲ್ಲಿ ಏನಿರ್ತಾರೆ, ಲೋಕಾಲೋಕ ತಾನೇ ಕಾಣಿಸ್ತವೆ, ತಾನೇ ಪ್ರತಿಬಿಂಬಿತವಾಗ್ತವೆ. ಒಂದು ವೇಳೆ ಲೋಕಾಲೋಕವನ್ನು ತೀರ್ಥಂಕರ್ ನೋಡ್ತಾರೆ ಅಂದರೆ ಶ್ವೇತಾಂಬರ ಮತ ದೋಷ ಬರುತ್ತೆ. ಏನ್ರಿ, ಶ್ವೇತಾಂಬರ ಮೂರ್ತಿ ಹೇಗಿದ್ದಾವೆ? ಕಣ್ಣು ಓಪನ್ ಇದೆ. ಅನ್ಯ ಮತಗಳ ದೇವರು ಹೇಗಿದ್ದಾನೆ? ಕಣ್ಣು ಓಪನ್ ಇದೆ. ದಿಗಂಬರ ಜೈನ ಧರ್ಮದ ಭಗವಂತ ಹೇಗಿದ್ದಾನೆ? ಕಣ್ಣು ಓಪನ್ ಇಲ್ಲ. ಕಣ್ಣು ಓಪನ್ ಇದ್ದರೆ ಲೋಕಾಲೋಕವನ್ನು ನೋಡ್ತಾ ಇದ್ದಾನೆ. ಅವನಿಗೆ ರಾಗದ್ವೇಷ ಇದೆ, ನೋಡಬೇಕಂತ ರಾಗದ್ವೇಷ ಇದೆ ಅವನಿಗೆ. ಮತ್ತು ಜೈನ ದಿಗಂಬರ ಭಗವಂತರು ಕಣ್ಣು ಮುಚ್ಚಿಲ್ಲ. ಕಣ್ಣು ಮುಚ್ಚಿದ್ರೆ ನಿದ್ರೆ ಮಾಡ್ತಾ ಇದ್ದಾರೆ ಅಂತದರ ಅರ್ಥ. ಹಾಗಾಗಿ ಜಗತ್ತಿನಲ್ಲಿ ಏಕೈಕ ದಿಗಂಬರ ಭಗವಂತ ಹೇಗಿದ್ದಾನೆ ಅಂದರೆ, ಅವನು ಕಣ್ಣು ಕಿಸಿದು ಲೋಕಾಲೋಕವನ್ನು ನೋಡಲ್ಲ, ಕಣ್ಣು ಮುಚ್ಚಿ ನಿದ್ದೆನೂ ಮಾಡಲ್ಲ. ಅವನೇನು ಮಾಡ್ತಾ ಇದ್ದಾನೆ? ತನ್ನ ಆತ್ಮನೊಳಗೆ ಲೀನನಾಗಿದ್ದಾನೆ. ಅಲ್ರಿ, ಕೊನೆಗೊಂದು ಮಾತು ಹೇಳ್ತೀನಿ.
ಮುನಿಗಳೇ ಪರವನ್ನು ನೋಡೋದು ಲೋಕಾಲೋಕವನ್ನು ನೋಡೋದು ಬಿಟ್ಟು ಅಂತರ್ಮುಖವಾಗಿ ಲೀನರಾಗಿರುವಾಗ ಇನ್ನು ಭಗವಂತ ಯಾವ ಉದ್ದೇಶಕ್ಕೆ, ಯಾವ ಪ್ರಯೋಜನಕ್ಕೆ, ಯಾವ ಸ್ವಾರ್ಥಕ್ಕಾಗಿ ಲೋಕಾಲೋಕ ನೋಡ್ತಾರ್ರಿ? ತಾನು ಹೆಂಡ್ರೆ ಮಕ್ಕಳನ್ನೇ ಬಿಟ್ಟು ಬಂದು ಮುಕ್ತಿಯನ್ನು ಪಡ್ಕೊಂಡಿದ್ದಾರೆ ತೀರ್ಥಂಕರ. ಇನ್ನು ಲೋಕಾಲೋಕ ನೋಡಿಬಿಟ್ಟು ಅವ್ರಿಗೇನ್ರಿ ಪ್ರಯೋಜನ ಆಗೋದಿದೆ? ಆದರೆ ಅವರ ಒಂದು ಜ್ಞಾನದ ವಿಶುದ್ಧತೆ ಎಷ್ಟಪ್ಪ ಅಂತಂತಂದರೆ ಎಲ್ಲ ಪದಾರ್ಥಗಳು ತಾನೇ ಕಾಣಿಸ್ತವೆ, ಹೊಳೆಯುತ್ತಲಿವೆ, ಹೊಳಿತಾ ಇದ್ದಾವೆ. ಈ ಸಮಸ್ತ ಪದಾರ್ಥಗಳನ್ನು ನಾನು ನನ್ನ ಜ್ಞಾನ ಸ್ವಭಾವದಲ್ಲಿ ಅವಲೋಕನ ಮಾಡುತ್ತೇನೆ. ನನ್ನ ಜ್ಞಾನದ ಹೊರಗೆ ನಾನು ಯಾವುದೇ ವಸ್ತುವನ್ನು ನೋಡುವುದಿಲ್ಲ. ಆಹಾ, ನೋಡ್ರಿ, ಪ್ರವಚನ ಸಾರದಲ್ಲಿ ಒಂದು ಮಾತು ಹೇಳ್ತಾರೆ, ಜ್ಞೇಯ ಪ್ರಜ್ಞಾಪನ ಅಧಿಕಾರದಲ್ಲಿ ಹೇಳ್ತಾರೆ. ಪ್ರವಚನ ಸಾರದಲ್ಲಿ ಜ್ಞೇಯ ಪ್ರಜ್ಞಾಪನ ಅಧಿಕಾರದಲ್ಲಿ ಜ್ಞೇಯಾಧಿಕಾರದಲ್ಲಿ ಏನು ಹೇಳ್ತಾರೆ? ಜ್ಞಾನದಲ್ಲಿ ಪ್ರತಿಬಿಂಬಿತವಾಗುವ ವಸ್ತು ಏನ್ರಿ? ಸ್ವಲ್ಪ ವಿಷಯ ಕಠಿಣ ಇದೆ, ತಿಳ್ಕೊಡ್ರಿ. ಜ್ಞಾನದಲ್ಲಿ ಪ್ರತಿಬಿಂಬಿತ ಕಾಣುವ ವಸ್ತು ಅಂದರೆ ಜಡವಸ್ತು, ಕಾಣುವ ಜಡವಸ್ತು, ಜ್ಞಾನದಲ್ಲಿ ಕಾಣುವ ಜಡವಸ್ತು ಅದು ಜಡವಾಗಿರ್ತದ ಅಥವಾ ಚೇತನವಾಗಿರ್ತದ ಅಂತ ಕೇಳ್ತಾರೆ. ಏನಾಗಿರ್ತದೆ? ಚೇತನವಾಗಿರ್ತದೆ. ಏನಾಗಿರ್ತದೆ? ಅದು ಚೇತನವೇ ಆಗಿರ್ತದೆ, ಜಡವಾಗಿರುವುದಿಲ್ಲ. ಅದು ಜಡವಾಗಿದ್ದಿದ್ದು ಯಾವುದು? ಜಡವಾಗಿದ್ದು ಇದ್ದದ್ದು ಯಾವುದಪ್ಪ ಅಂದರೆ ಆ ವಸ್ತು. ಅದೇನು ನಮಗೆ ಪ್ರತಿಬಿಂಬಿತ ಆಗ್ತಾ ಇದೆ ನೋಡಿ, ಆ ವಸ್ತು ಜಡ. ಆದರೆ ಇದು ಜ್ಞಾನ ಇದೆ ನೋಡಿ, ಅದು ಚೇತನ. ಹಾಗಾಗಿ ಇಲ್ಲಿ ವಸ್ತು ಎರಡು ಪ್ರಕಾರ ಆಯ್ತು ರೀ. ಒಂದು ಕನ್ನಡಿಯಲ್ಲಿ ಜ್ಞಾನದಲ್ಲಿ ಕಾಣುವ ವಸ್ತು, ಇನ್ನೊಂದು ಜಡವಸ್ತು. ಸೊ ಜಡವಸ್ತುನೇ, ಆದರೆ ಅದು ಕನ್ನಡಿಯಲ್ಲಿ ಕಾಣಿಸಿದಾಗ ಅಂದರೆ ಇದು ಜ್ಞಾನದಲ್ಲಿ ಕಾಣಿಸಿದಾಗ ಏನಾಗುತ್ತೆ? ಅದು ಜಡವಸ್ತು ಆಗಿರುವುದಿಲ್ಲ, ಅದು ಚೇತನ ವಸ್ತು ಆಗಿಬಿಡ್ತದೆ. ಅದು ಏನಾಗ್ತದೆ ರೀ? ಅದು ಚೇತನ ವಸ್ತು ಆಗಿಬಿಡ್ತದೆ. ಎಲ್ಲಿ ಬಂದಾಗ ಒಂದು ಮೊಬೈಲು ಅದು ಜ್ಞಾನದಲ್ಲಿ ಕಾಣಿಸ್ತದೆ ಅಂತಂತಂದರೆ ಅದು ನಿಜವಾದ ಮೊಬೈಲ್ ಅಲ್ಲ, ಅದು ಮೊಬೈಲ್ ಪ್ರತಿಬಿಂಬವೂ ಅಲ್ಲ, ಅದು ಆ್ಯಕ್ಚುಲಿ ಜ್ಞಾನದ ಪ್ರತಿಬಿಂಬ. ಇಷ್ಟು ಸೂಕ್ಷ್ಮವಾಗಿ ವರ್ಣನೆ ಮಾಡಿದ್ದಾರೆ. ಕೊನೆಗೆ ಒಂದು ಮಾತು ಹೇಳ್ತೀನಿ. ಜಡವಸ್ತುಗಳು ಜ್ಞಾನದಲ್ಲಿ ಕಂಡು ಬಂದಾಗ ಅದು ಚೇತನ ವಸ್ತು ಆಗಿಬಿಡ್ತದೆ. ಯಾಕಂದರೆ ಜ್ಞಾನ ಚೇತನ ನೋಡಿ. ಜ್ಞಾನದಲ್ಲಿ ಪ್ರತಿಬಿಂಬಿತವಾಗಿರುವ ಪ್ರತಿಯೊಂದು ವಸ್ತು ಅದು ಜ್ಞಾನ ಸ್ವರೂಪವಾಗಿದೆ, ಅದು ಜಡ ಸ್ವರೂಪ ಅಲ್ಲ. ಅದಕ್ಕೆ ಜೈನ ಧರ್ಮದಲ್ಲಿ ಏನು ಹೇಳ್ತಾರೆ? ಸ್ವಪರ ಪ್ರಕಾಶಕ ಶಕ್ತಿ. ಏನು ಹೇಳ್ತಾರೆ? ಆತ್ಮನ ಸ್ವಭಾವ ಹೇಗಿದೆ? ಸ್ವಪರ ಪ್ರಕಾಶಕ ಶಕ್ತಿ. ಆದರೆ ಆಧ್ಯಾತ್ಮಿಕವಾಗಿ ನಾವು ನೋಡಿದಾಗ ಆತ್ಮನ ಸ್ವಭಾವ ಸ್ವಪರ ಪ್ರಕಾಶಕ ಅಲ್ಲ, ಕೇವಲ ಸ್ವಪ್ರಕಾಶಕ. ಕೇವಲ ಸ್ವಪ್ರಕಾಶಕ. ಅದಕ್ಕೆ ಕೇವಲ ಜ್ಞಾನ ಅಂತ ಹೇಳಿದ್ರೆ. ಕೇವಲ ಜ್ಞಾನ ಅಂದರೆ ಏನ್ರಿ? ಕೇವಲ ಅಂದರೆ ಆತ್ಮ, ಜ್ಞಾನ ಅಂದರೆ ಅನುಭವ. ಕೇವಲ ಆತ್ಮನ ಅನುಭವವನ್ನು ಕೇವಲ ಜ್ಞಾನ ಅಂತ ಹೇಳ್ತಾರ್ರಿ. ಅಲ್ಲೆಲ್ಲ ಪದಾರ್ಥಗಳು ಕಾಣಿಸ್ತವೆ. ಆಯಿತು, ಮುಂದೆ ಹೋಗೋಣ. ಈಗ ಯಾವಾಗ ನಮ್ಮ ಜ್ಞಾನವು ನಿದ್ರೆಯಿಂದ ಮುಚ್ಚಿಕೊಳ್ಳುತ್ತದೆ ಅಂದರೆ ಜ್ಞಾನ ವ್ಯಾಪಾರ ನಿಂತು ಹೋಗುತ್ತದೆ ಮತ್ತು ರೋಗಾದಿಗಳ ಮೂಲಕ ಏನ್ರಿ? ರೋಗಾದಿಗಳ ಮೂಲಕ ಮೂರ್ಛೆಯಿಂದ ಅಡಗಿ ಹೋಗುತ್ತದೆ. ಆಗ ಸಂಪೂರ್ಣ ಲೋಕವು ವಿದ್ಯಮಾನವಿರುತ್ತಿದ್ದರೂ ಅಭಾವದಂತೆ ಪ್ರತಿಭಾಸವಾಗುತ್ತದೆ. ಅಂದರೆ ಏನ್ರಿ? ಸಂಕ್ಷಿಪ್ತವಾಗಿ ಹೇಳೋದಾದರೆ, ಸರಳವಾಗಿ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ನಮಗೆ ರೋಗಗಳು ಏನಾದರೂ ಬಂದಾಗ ನಾವು ಮೂರ್ಛಿತರಾಗಿ ಬಿದ್ದು ಬಿಡ್ತೀವಿ, ಮತ್ತು ನಿದ್ರೆ ಬಂದಾಗ ನಾವು ಮೂರ್ಛಿತರಾಗಿ ಬಿದ್ದು ಬಿಟ್ಟಿರ್ತೀವಿ, ಮಲ್ಕೊಂಡು ಬಿಟ್ಟಿರ್ತೀವಿ. ಆವಾಗ ಲೋಕ ಇದ್ದರೂ ಕೂಡ ನಮಗೆ ಅದು ಇಲ್ಲ ಅಂತ ಕಾಣಿಸುತ್ತೆ ಅಲ್ವಾ? ಅದಕ್ಕೆ ಏನು ಹೇಳ್ತಾರೆ ಮುಂದೆ? ಆದುದರಿಂದ ನಮ್ಮ ಲೋಕವಂತೂ ಯಾವುದು? ಈ ಹೊರಗಡೆ ಕಾಣೋದು ಲೋಕ ಅಲ್ಲ, ಇದು ನಮ್ಮ ಲೋಕವಂತೂ ಯಾವುದು? ನಮ್ಮ ಜ್ಞಾನವೇ ನಮ್ಮ ಲೋಕ. ಜ್ಞಾನ ಅಂದರೆ ಏನ್ರಿ? ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಸಂವೇದನೆ, ಅದು ದ್ರವ್ಯ ಜ್ಞಾನ, ಅದು ಕ್ಷೇತ್ರಜ್ಞಾನ. ಇನ್ನು ನೋಡುವ ತಿಳಿಯುವ ನಮ್ಮ
ಮನಸ್ಸಿನ ಮೂಲಕ ಇಂದ್ರಿಯಗಳ ಮೂಲಕ ನೋಡುವ ತಿಳಿಯುವ ಏನೊಂದು ಮತಿಜ್ಞಾನ ಶ್ರುತಜ್ಞಾನ ಇದೆ, ಅದು ಪರ್ಯಾಯ ಜ್ಞಾನ. ಅದು ನಾನಲ್ಲ, ಅದು ನಾನಲ್ಲ, ಅದು ನಾನಲ್ಲ, ಅದು ನಾನಲ್ವೇ ಅಲ್ಲ, ಅದು ಪರ್ಯಾಯ, ಅದು ಅಶುದ್ಧ. ಆದರೆ ಆದರೆ ಆ ನೋಡುವ ತಿಳಿಯುವ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಅದು ಗುಣ. ಅದು ಏನ್ರಿ? ಗುಣ. ಗುಣ. ಇನ್ನು ದ್ರವ್ಯ ಗುಣ, ಜ್ಞಾನ ಗುಣ 3 ಪ್ರಕಾರ. ಒಂದು ದ್ರವ್ಯ ಸ್ವರೂಪ, ಒಂದು ಗುಣ ಸ್ವರೂಪ, ಒಂದು ಪರ್ಯಾಯ ಸ್ವರೂಪ. ಪರ್ಯಾಯ ಸ್ವರೂಪ ಯಾವುದು? ಈಗ ನೋಡ್ರಿ, ನೀವು ಪ್ರವಚನ ಕೇಳ್ತಾ ಇದ್ದೀರಿ, ತಿಳ್ಕೊಳ್ತಾ ಇದ್ದೀರಿ ಮನಸ್ಸಿನ ಮೂಲಕ, ಅದು ಮತಿಜ್ಞಾನ ಶ್ರುತಜ್ಞಾನ, ಅದು ಪರ್ಯಾಯ ಜ್ಞಾನ. ಅದು ಎಲ್ಲಿಂದ ಆಗ್ತಾ ಇದೆ? ಪ್ರವಚನ ನೀವು ಕೇಳ್ತಾ ಇದ್ದೀರಿ, ತಿಳ್ಕೊಳ್ತಾ ಇದ್ದೀರಿ, ಈ ಜ್ಞಾನದ ವ್ಯಾಪಾರ ನೀವು ಮಾಡ್ತಾ ಇದ್ದೀರಲ್ಲ, ಜ್ಞಾನದ ವರ್ತನೆ ಪ್ರವೃತ್ತಿ ಮಾಡ್ತಾ ಇದ್ದೀರಲ್ಲ, ಇದು ಏನು? ಇದು ಎಲ್ಲಿಂದ ಬರುತ್ತೆ? ಜ್ಞಾನ ಗುಣದಿಂದ ಬರುತ್ತೆ. ಎಲ್ಲಿಂದ ಬರುತ್ತೆ? ಜ್ಞಾನ ಗುಣದಿಂದ ಬರುತ್ತೆ. ಜ್ಞಾನ ಗುಣ ಎಲ್ಲಿದೆ? ಜ್ಞಾನ ಗುಣದಿಂದ ಬರುತ್ತೆ ನೋಡಿ, ಅದು ಜ್ಞಾನ ಗುಣ. ಜ್ಞಾನ ಗುಣ ಎಲ್ಲಿದೆ? ಪ್ರದೇಶದಲ್ಲಿದೆ. ಪಾದದಿಂದ ನೆತ್ತಿವರೆಗೆ ಸ್ವಸಂವೇದನ, ಅದೇ ನಿಜವಾದ ಜ್ಞಾನ. ಏನ್ರಿ? ಜ್ಞಾನ ಗುಣವನ್ನು ನಾವು ನೋಡೋಕ್ಕಾಗಲ್ಲ. ಜ್ಞಾನ ಪರ್ಯಾಯ ನಾನಲ್ಲ. ಇನ್ನು ನಾನು ಯಾರು? ನನ್ನದು ಯಾವುದು ಅಂತಂದರೆ, ಪಾದದಿಂದ ನೆತ್ತಿವರೆಗೆ ಸ್ವಸಂವೇದನ ಆಗತ್ತೆ ನೋಡಿ ನಾನು ಎಂಬ ಅರಿವು. ಏನು ಖಬರ್ ಐತಿಲ್ಲ ನಿನಗೆ? ಏನು ನಮಗೆ ಖಬರ್ ಆಗ್ತಾ ಇದೆ? ನಾನು ಅಂತ ನಮಗೆ ಖಬರ್ ಆಗ್ತಾ ಇದೆ, ನಾನು ಅಂತ ನಮಗೆ ಅರಿವು ಆಗ್ತಾ ಇದೆ. ಆ ನಾನು ಎಂಬ ಅರಿವು ಏನ್ರಿ? ಅದು ದ್ರವ್ಯಜ್ಞಾನ. ಸೊ ಹೀಗಾಗಿ ದಯಮಾಡಿ ತಿಳ್ಕೊಳ್ಳಿ, ದ್ರವ್ಯಜ್ಞಾನ ಅಂದರೆ ದ್ರವ್ಯ ರೂಪ ಜ್ಞಾನ, ಗುಣರೂಪ ಜ್ಞಾನ, ಪರ್ಯಾಯ ರೂಪ ಜ್ಞಾನ. ಹೀಗೆ ದ್ರವ್ಯರೂಪ ಶ್ರದ್ಧೆ, ದ್ರವ್ಯರೂಪ ಚಾರಿತ್ರ್ಯ, ದ್ರವ್ಯರೂಪ ವೀರ್ಯ, ದ್ರವ್ಯರೂಪ ಸುಖ, ಹೀಗೆ ನೀವು ಅನಂತ ಗುಣಗಳನ್ನು ನೀವು ತಿಳ್ಕೊಬೋದು. ಸೊ ಇಲ್ಲಿ ಒಂದೇ ಮಾತು ಹೇಳೋದಾದರೆ, ಇಲ್ಲೇನಂತಾರೆ? ಆದುದರಿಂದ ನಮ್ಮ ಲೋಕವಂತೂ ನಮ್ಮ ಜ್ಞಾನ ಅಂದರೆ ಪಾದದಿಂದ ನೆತ್ತಿವರೆಗೆ ಏನೊಂದು ಸ್ವಸಂವೇದನ ಆಗತ್ತೆ ನಾನು ಎಂಬರಿವು, ಅದೇ ನಮ್ಮ ಚೈತನ್ಯ ಲೋಕ. ನಮ್ಮ ಜ್ಞಾನದ ಹೊರಗಿನ ಯಾವುದೇ ವಸ್ತು ನೋಡುವಲ್ಲಿ ತಿಳಿದುಕೊಳ್ಳುವಲ್ಲಿ ಬರುವುದಿಲ್ಲ. ನಮ್ಮ ಜ್ಞಾನದಿಂದ ಹೊರಗೆ ಯಾವ ಲೋಕವಿದೆ ಅದರಲ್ಲಿ ಅನೇಕ ನರಕ ಸ್ವರ್ಗಗಳಿವೆ. ಅವು ಸರ್ವಜ್ಞರಿಗೆ ಕಂಡು ಬರುತ್ತವೆ. ಅವೆಲ್ಲವೂ ನನ್ನ ಸ್ವಭಾವದಿಂದ ಭಿನ್ನವಾದ ಅನ್ಯ ಪದಾರ್ಥಗಳಾಗಿವೆ. ಪುಣ್ಯದ ಉದಯವು ದೇವ ಮೊದಲಾದ ಶುಭಗತಿ ಕೊಡುವಂತಿದೆ, ಮತ್ತು ಪಾಪವು ಉದಯವು ನರಕಾದಿ ಅಶುಭಗತಿ ಕೊಡುವಂಥದ್ದಿದೆ. ಪುಣ್ಯ ಪಾಪಗಳೆರಡೂ ವಿನಾಶಶೀಲವಿವೆ, ಮತ್ತು ಪುಣ್ಯ ಪಾಪದ ಫಲಗಳಾದ ಸ್ವರ್ಗ ನರಕಾದಿಗಳು ವಿನಾಶಶೀಲವಾಗಿವೆ. ಇಲ್ಲಿ ಒಂದೇ ಮಾತು ನಾವು ಸಂಕ್ಷಿಪ್ತ ಹೇಳೋದಾದರೆ ಏನಿದ್ರ ಅರ್ಥ ಅಂದರೆ, ಆ ಜಡಲೋಕ ನಾನಲ್ಲ, ನಾನು ಚೈತನ್ಯ ಲೋಕ, ಅಸಂಖ್ಯಾತ ಪ್ರದೇಶ ಚೈತನ್ಯ ಲೋಕನಿದ್ದೇನೆ, ಪಾದದಿಂದ ನೆತ್ತಿವರೆಗೆ ಅದೇ ನಿಜವಾದ ಲೋಕ. ಸೊ ಪುಣ್ಯ ಪಾಪಗಳ ಫಲ ಯಾವುದು? ನರಕ ಮತ್ತು ಸ್ವರ್ಗ. ಪುಣ್ಯದ ಫಲ ಸ್ವರ್ಗ, ಪಾಪದ ಫಲ ನರಕ. ಸೊ ಅದು ಕ್ಷಣಿಕ ಲೋಕ. ಮತ್ತು ಪುಣ್ಯ ಪಾಪವೂ ಕ್ಷಣಿಕ. ಮತ್ತು ಪುಣ್ಯದ ಉದಯದಿಂದ ನಮಗೇನೊಂದು ದೇವಗತಿ ಶುಭಗತಿ ಸಿಗ್ತದೆ, ಅದು ಎಲ್ಲ ಕ್ಷಣಿಕ. ಈ ರೀತಿ ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕ ಎಲ್ಲವೂ ಕ್ಷಣಿಕವಾಗಿದೆ, ಪರಿವರ್ತನಶೀಲವಾಗಿದೆ. ಕ್ಷಣಿಕ ಅಂದರೆ ನಾಶಮಾನ ಅಂತ, ಅಂದರೆ ಪ್ರಳಯ ಆಗತ್ತೆ, ಸರ್ವನಾಶ ಆಗತ್ತೆ ಅಂತ, ಸತ್ಯಾನಾಶ ಆಗತ್ತೆ ಅಂತಾರಲ್ಲ, ಆ ಮೀನಿಂಗ್ ಅಲ್ಲ. ಇಲ್ಲಿ ಏನಂದರೆ ಪರಿವರ್ತನೆ ಆಗತ್ತೆ. ಆದರೆ ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅಸಂಖ್ಯಾತ ಪ್ರದೇಶ ಲೋಕ ಎಂದೆಂದಿಗೂ ನಾಶವಾಗುವುದಿಲ್ಲ, ಪರಿವರ್ತನೆಯಾಗುವುದಿಲ್ಲ, ಹುಟ್ಟುವುದಿಲ್ಲ, ಉತ್ಪತ್ತಿ ಇಲ್ಲ, ವ್ಯಯವಿಲ್ಲ. ಸದಾ ದ್ರವ್ಯ ಸ್ವರೂಪ, ಶಾಶ್ವತ ಸ್ವರೂಪವಾಗಿದೆ. ಈ ರೀತಿ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಆತ್ಮನಾದ ನಾನು ಜ್ಞಾನ ದರ್ಶನ ಸುಖ ವೀರ್ಯಗಳನ್ನು ಅವಿನಾಶಿ ರೂಪದಿಂದ ಧಾರಣೆ ಮಾಡುವಂತಹ, ಏನ್ರಿ? ಆತ್ಮನಾದ ನಾನು ಜ್ಞಾನ ದರ್ಶನ ಸುಖ ವೀರ್ಯಗಳನ್ನು ಅವಿನಾಶಿ
ಅವಿನಾಶಿ ರೂಪದಿಂದ ಧಾರಣೆ ಮಾಡುವಂತಹ ಅಖಂಡನಿದ್ದೇನೆ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಸಂವೇದನೆ ಅಖಂಡವೇ ಆಗಿದೆ. ಏನ್ರಿ, ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಸಂವೇದನೆ ಅದು ಅಖಂಡವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದರಲ್ಲಿ ಜ್ಞಾನ, ದರ್ಶನ, ಸುಖ, ಬಲ, ಇತ್ಯಾದಿ ಅನಂತ ಗುಣಗಳಿವೆ. ಅನಂತ ಗುಣಗಳು ಎಲ್ಲಿರ್ತವೆ? ಪ್ರದೇಶದಲ್ಲಿರ್ತವೆ. ಪರ್ಯಾಯ ಎಲ್ಲಿರುತ್ತೆ? ಗುಣದಲ್ಲಿರುತ್ತೆ. ಗುಣ ಎಲ್ಲಿರುತ್ತೆ? ದ್ರವ್ಯದಲ್ಲಿರುತ್ತೆ. ದ್ರವ್ಯ ಎಲ್ಲಿರುತ್ತೆ? ಕ್ಷೇತ್ರದಲ್ಲಿರುತ್ತೆ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಪದೇ ಪದೇ ಹೇಳ್ತಾ ಇರೋದು, ವಿನಂತಿ ಮಾಡ್ಕೊಳ್ತಾ ಇರೋದು ಏನಂದರೆ, ಪಾದದಿಂದ ನೆತ್ತಿವರೆಗೆ ಏನೊಂದು ಅಸಂಖ್ಯಾತ ಪ್ರದೇಶ ಅಸ್ತಿತ್ವ, ನಮ್ಮ ವಿಳಾಸ, ನಮ್ಮ ಏರಿಯಾ, ನಮ್ಮ ಕ್ಷೇತ್ರ ಇದೆ. ಆ ಕ್ಷೇತ್ರ ಸನ್ಮುಖವಾಗುವುದೇ ದ್ರವ್ಯ ಸನ್ಮುಖ. ನೀವು ನಾ ದ್ರವ್ಯ ಸನ್ಮುಖ ಹಾಕಿನಿ, ನಾ ಆತ್ಮ ಸನ್ಮುಖ ಹಾಕಿನಿ, ಆತ್ಮನೇ ಗೊತ್ತಿಲ್ಲ ಏನು ಆತ್ಮ ಸನ್ಮುಖ ಆಗೋದು, ಹೆಂಗೆ ಆಗ್ತೀರಾ ಆತ್ಮ ಸನ್ಮುಖ? ಸೊ ಆತ್ಮ ಸನ್ಮುಖ ಆಗೋದೇಂದ್ರೇನೋ ಆತ್ಮನ ಪ್ರದೇಶ, ಆತ್ಮನ ಕ್ಷೇತ್ರಕ್ಕೆ ನೀವು ಸನ್ಮುಖ ಆದಾಗ ಅದನ್ನು ಆತ್ಮ ಸನ್ಮುಖ, ಅಂತರ್ಮುಖ ಅಂತ ಹೇಳ್ತಾರೆ. ನಮ್ಮ ಪ್ರದೇಶ ತಿಳಿದಿದ್ದರೆ, ಅಂದರೆ ಸ್ವಸಂವೇದನೆ ಪಾದದಿಂದ ನೆತ್ತಿವರೆಗೆ ಏನು ಅಸಂಖ್ಯಾತ ಪ್ರದೇಶ ಇದೆ, ಇದರ ಸಂವೇದನೆ ಆಗ್ತಾ ಇದೆ, ಇದೇ ಕ್ಷೇತ್ರ ಅಂತ ನೀವು ನಂಬಿ ಅಲ್ಲಿ ಲೀನರಾದಾಗ ನಮಗೆ ಆತ್ಮ ಸನ್ಮುಖತೆ, ಅಂತರ್ಮುಖತೆ ಆಗ್ತದೆ. ಅದೇ ದ್ರವ್ಯ ಸನ್ಮುಖ. ಹೀಗಾಗಿ ಮೋಕ್ಷದಾಯಕನಾಗಿದ್ದಾನೆ ಆತ್ಮ. ಹೇಗಿದ್ದಾನೆ? ಯಾವ ಬೇರೆ ಪರಮಾತ್ಮ ಮೋಕ್ಷ ಕೊಡುವುದಿಲ್ಲ. ಯಾವ ಸ್ವರ್ಗದ ದೇವತೆಗಳಾಗಲಿ, ಮೋಕ್ಷದ ಭಗವಂತರಾಗಲಿ, ಸಿದ್ಧ ಪರಮೇಷ್ಠಿಗಳು ಬಂದು ಮೋಕ್ಷ ಕೊಡುವುದಿಲ್ಲ. ನಮಗೆ ಮೋಕ್ಷ ಮಾರ್ಗ ತೋರಿಸ್ತಾರೆ, ಮೋಕ್ಷ ಕೊಡಲಿಕ್ಕಾಗಲ್ಲ. ನಮ್ಮ ಮೋಕ್ಷ ನಮ್ಮಲ್ಲಿದೆ. ಜೀವ ಆಶ್ರವ ಬಂಧ ಸಂವರ ನಿಜ ಮತ್ತು ಮೋಕ್ಷ ತತ್ವಗಳು ಇದು ನಮ್ಮ ನಿಮ್ಮ ಪರ್ಯಾಯಗಳು. ಜೀವತತ್ವ ಒಂದು ಬಿಟ್ಟರೆ ಉಳುಕಿದ್ದೆಲ್ಲ ಪರ್ಯಾಯ. ಅವು ದ್ರವ್ಯ, ನಾನು ಪರ್ಯಾಯ ನಂದಿದ್ದೇ ಇದೆ. ನಾನು ದ್ರವ್ಯನಾಗಿರುವಾಗ ನನಗೆ ಪರ್ಯಾಯ ಇದ್ದೇ ಇರ್ತದೆ. ದ್ರವ್ಯ ನಾನು ಇರುವಾಗ ಪರ್ಯಾಯ ನನ್ನ ಹತ್ರ ಇದ್ದೇ ಇರ್ತದೆ. ನಾನು ಜೀವತತ್ವ ಅಂದ ಬಳಿಕ ಮೋಕ್ಷ ತತ್ವ ನನ್ನಲ್ಲಿದೆ. ನಾನು ಬೇರೆಯವ್ರ ಹತ್ರ ಯಾಕೆ ಬಿಡಬೇಕು? ನನಗೆ ಮೋಕ್ಷ ಇಲ್ಲ ಅಂತ ಯಾಕೆ ಹೇಳಬೇಕು? ಯಾರ ಹತ್ರ ಬೇಡೋದು ಬೇಕಾಗಿಲ್ಲ, ನನ್ನ ಹತ್ರ ಮೋಕ್ಷ ಇಲ್ಲ ಅಂತ ಕೊರಗೋದು ಬೇಕಾಗಿಲ್ಲ. ಏನಿಲ್ಲ ರೀ ನಮ್ಮ ಹತ್ರ? ಏನ್ರಿ ನಮ್ಮ ಹತ್ರ ಏನಿಲ್ಲ ರೀ? ಎಲ್ಲ ಇದೆಯಲ್ರಿ. ನಿಮಗೇನು ಬೇಕು ರೀ? ಸಿದ್ಧರ 8 ಗುಣ ಬೇಕಾ? ಅರ್ಹಂತರ ಚತುಷ್ಟಯ ಬೇಕಾ? ಅರ್ಹಂತರ ಮುಕ್ತಿ, ಜೀವನ ಮುಕ್ತಿ ಬೇಕಾ? ಸಿದ್ಧರ ದೇಹ ಮುಕ್ತಿ ಬೇಕಾ? ಇದೆ ನಿಮ್ಮ ಹತ್ರ, ಈಗಲೂ ಇದೆ. ಈಗಲೂ ಇದೆ. ನೋಡಿ ಪಾದದಿಂದ ನೆತ್ತಿವರೆಗೆ ನಾನು ಅಂತ ಅನುಭವ ಮಾಡಿರಿ. ಆ ನಾನು ಅನುಭವದೊಳಗೆ ನಿಮಗೇನಾದರೂ ಬೇರೆ ಕಾಣಿಸ್ತದ? ಏನಿಲ್ಲ. ಅದೇ ಸಿದ್ಧಾವಸ್ಥೆ. ನಾನು ಅಂತ ಅನುಭವ ಆಗುತ್ತೆ. ಅದರಲ್ಲಿ ಸುಖ ಕರ್ಮದಿಂದ ಬಂದಿರತಕ್ಕಂಥ ಸುಖ ಅಲ್ಲ, ಅದು ಸಹಜವಾದ ಸುಖ. ಆ ಸುಖ ನಿಮಗೆ ಇಲ್ವೇನ್ರಿ? ಸಿದ್ಧರು ಹೇಗಿದ್ದಾರೆ? ಅರಂತರು ಹೇಗಿದ್ದಾರೆ? ಸುಖ ಸ್ವರೂಪಿಗಳಾಗಿದ್ದಾರೆ. ಸುಖವೇ ಆತ್ಮನ ಸ್ವರೂಪ ರೀ. ಜ್ಞಾನ ಆತ್ಮನ ಸ್ವರೂಪ ಅಲ್ಲ, ಅದು ಆತ್ಮನ ಲಕ್ಷಣ. ಏನ್ರಿ? ಮತಿಶ್ರುತ ಅವಧಿ ಮನಪರ್ರೆ ಕೇವಲ ಜ್ಞಾನಗಳು, ಇದು ಆತ್ಮನ ಲಕ್ಷಣಗಳು, ಸ್ವರೂಪ ಅಲ್ಲ. ಸ್ವರೂಪ ಅಂದ್ರೇನು? ಅನಂತ ಗುಣಗಳ ಸಮ್ಮಿಶ್ರವಾದ ಅನುಭವವೇ ಸ್ವರೂಪ. ಅನಂತ ಗುಣಗಳನ್ನು ಸೇರಿಸಿ ಸ್ವರೂಪ ಅಂತಾರೆ. ದ್ರವ್ಯ, ಕ್ಷೇತ್ರ, ಕಾಲ, ಭಾವ, ಈ 4ನ್ನು ಸೇರಿಸಿದಾಗ ಸ್ವರೂಪ ಅಂತಾರೆ. ನೀವು ಬರೀ ಜ್ಞಾನ ಗುಣವೊಂದನ್ನು ಸ್ವರೂಪ ಅಂದುಬಿಟ್ರೆ ಏನು ದೋಷ ಬರುತ್ತೆ ಗೊತ್ತಾ? ಒಂದೊಂದು ಗುಣಕ್ಕೆ ನೀವು ಆತ್ಮ ಅಂತಂದುಬಿಟ್ರೆ ಆತ್ಮನಲ್ಲಿ ಅನಂತ ಗುಣಗಳಿರೋದ್ರಿಂದ ಒಂದು ದ್ರವ್ಯದಲ್ಲಿ, ಅಂದರೆ ಒಂದು ಜೀವದರಲ್ಲಿ ಅನಂತ ಜೀವದ್ರವ್ಯಗಳಾಗುವ ಒಂದು ಕೆಟ್ಟ ಪ್ರಸಂಗ, ಒಂದು ದುಸ್ಥಿತಿ ಬರ್ತದೆ. ಅದನ್ನು ನಾವೆಲ್ಲ ಜಿನಧರ್ಮ ಪ್ರವೇಶಿಕ ಪುಸ್ತಕದಲ್ಲೇ ಕಲಿತು ಬಂದಿರ್ತೀವಿ ನಾವು. ಆಯಿತಾ? ಈ ಕೊನೆದಾಗಿ ಹೇಳುತ್ತಾರೆ, ಈ ಒಂದು ನಾನು ಎಂಬ ಅನುಭವ, ಇದು ಜ್ಞಾನ, ದರ್ಶನ, ಸುಖ, ವೀರ್ಯಗಳನ್ನು ಹೊಂದಿರತಕ್ಕಂಥ ಏನೊಂದು ಆತ್ಮ ಇದ್ದಾನೆ, ಅವನು ಮೋಕ್ಷವನ್ನು ಕೊಡ್ತಾನೆ. ಮತ್ತು ನನ್ನ ಲೋಕ ನನ್ನಲ್ಲಿಯೇ ಇದೆ. ನಾನೇ ನನ್ನ ಲೋಕ ನನ್ನಲ್ಲಿದೆ. ಮತ್ತು ನಾನು ಅದೇ ನನ್ನ ಲೋಕದಲ್ಲಿ ಸಮಸ್ತ ಪದಾರ್ಥಗಳ ಅವಲೋಕನ ಮಾಡ್ತಾ ಇರ್ತೇನೆ ಅಂದ್ರೇನೋ, ರಾಗದ್ವೇಷ ಬುದ್ಧಿಪೂರ್ವಕ ನೋಡ್ತಾ ಇರೋದಲ್ಲ, ಪ್ರತಿಬಿಂಬಿತ ಆಗ್ತಾ ಇರ್ತದೆ. ಕೆಲವೊಮ್ಮೆ ಈ ಶಾಸ್ತ್ರಗಳಲ್ಲಿ ಕೆಲವೊಂದು ವರ್ಡ್ ಬರ್ತಾವಲ್ರಿ, ಅನುವಾದಕರು, ವಿದ್ವಾಂಸರು ಯಾರೋ ಬರೀತಾರಲ್ಲ, ಆ ಕೆಲವೊಂದು ವರ್ಡ್ಗಳು ಸರಿಯಾಗಿರಲ್ಲಪ್ಪ. ನೀವು ಸ್ವಲ್ಪ ಎಚ್ಚರದಿಂದ ಇರ್ರಿ. ಏನು ಹೇಳಿದ್ರು ನೋಡ್ರಿ, ಇಲ್ಲೇ ಅವಲೋಕನ ಮಾಡ್ತಾ ಇರ್ತೀನಿ. ಏನ್ರಿ
ನಾನು ನನ್ನ ಅವಲೋಕನ ಮಾಡ್ಲಾ ಏನು ಲೋಕಾಲೋಕ ಅವಲೋಕನ ಮಾಡ್ಲಾ? ನೀವೇ ಹೇಳ್ರಪ್ಪ. ಏನು ರೀ? ಈಗ ಒಂದು ಉದಾಹರಣೆ ಹೇಳ್ತೀನಿ ವ್ಯವಹಾರದಲ್ಲಿ. ನಾನು ನಿಮ್ಮನ್ನು ನೋಡ್ತಾ ಇರಲ್ಲ, ನನ್ನನ್ನು ನೋಡ್ತಾ ಇರಲ್ಲ, ನನ್ನ ಮನೆ ನೋಡ್ತಾ ಇರಲ್ಲ, ನಿಮ್ಮ ಮನೆ ನೋಡ್ತಾ ಇರಲ್ಲ. ನಿಮ್ಮನೆ ನೋಡ್ರಿದ್ರೆ ನಿಮ್ಮನೆ ನೋಡ್ತಾ ಇದ್ದರೆ ಸುಮ್ಮನೆ ಇರ್ತೀರಾ? ಸೀಮಾ ಅಕ್ಕವರು ಪೊಲೀಸರನ್ನ ಕರೆದು ಬಿಡ್ತಾರೆ. ಇವನು ಯಾವ ನೋಡ್ರಿ, ಇವನು ಬಂದುಬಿಟ್ಟು ಬರೇ ನಮ್ಮ ಮನೆ ನೋಡ್ತಾ ನಿಂತುಬಿಟ್ಟವನೇ, ಇವನಿಗೊಂದು ಸ್ವಲ್ಪ ವಿಚಾರಿಸಿ ಇವನಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿ ಅಂತೀರ ನೀವು ಅಲ್ವಾ? ಹಾಗೆ ಇಲ್ಲೇನಂತಾರೆ, ನಾನು ಯಾಕ್ರಿ ಪರರನ್ನು ನೋಡಬೇಕು, ನಿಜವನ್ನು ನೋಡಬೇಕು. ಅದಕ್ಕೆ ನೋಡ್ರಿ, ದೇವಸ್ತುತಿ, ಹಿಂದಿ ದೇವಸ್ತುತಿಯಲ್ಲಿ ಹೇಳ್ತಾರೆ, ಜೈನ ಹಿಂದಿ ಜೈನ ಕವಿಗಳು ಹೇಳ್ತಾರೆ, ಸಮ್ಯದೃಷ್ಟಿ ಕವಿಗಳು, ಸಕಲ ಜ್ಞೇಯ ಜ್ಞಾಯಕ ತದಪಿ. ಹೇ ಭಗವಂತ, ನೀವು ಸಕಲ ಜ್ಞೇಯಗಳನ್ನು ನೋಡ್ತಾ ಇದ್ದೀರಿ. ತದಪಿ, ತದಪಿ ಅಂದರೆ ಆದರೂ, 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 ಬಟ್, ಬ್ಯೂಟಿ ಬಟ್, ಆದರೆ, ಆದರೆ, ಕಿಂತು ಪರಂತು, ಅಗರ್ ಮಗರ್, ನಿಜಾನಂದ ರಸಲೀನ್. ಆಹಾ, ನಿಜಾನಂದ ರಸಲೀನ್. ಏನ್ರಿ ಹೇಗಿದ್ದಾರೆ ಭಗವಂತರು? ಸಕಲ ದ್ರವ್ಯಗಳನ್ನು ನೋಡ್ತಾ ಇದ್ದರೂ ಕೂಡ ನಿಜಾನಂದದಲ್ಲಿ ಲೀನರಾಗಿದ್ದಾರೆ. ಅದೆಂಗ್ರಪ್ಪ ಸಾಧ್ಯಪ್ಪ? ನಿಮಗೆ ಕೇಳ್ತೀನಿ ನಾನು. ಲೋಕಾಲೋಕವನ್ನೂ ನೋಡ್ತಾ ಇದ್ದಾರೆ, ಮತ್ತು ಆತ್ಮನ ಅನುಭವದಲ್ಲಿ ಲೀನರಾಗಿದ್ದಾರೆ. ಅದೆಂಗ್ರಪ್ಪ? ನೋಡಿ, ಅಲ್ಲಿ ಜ್ಞಾನದ ಮಹಿಮೆ. ಅನ್ಯ ಧರ್ಮದಲ್ಲಿ ಜ್ಞಾನ ನಷ್ಟವಾಗುವುದನ್ನು ಮುಕ್ತಿ ಅಂತ ಹೇಳ್ತಾರೆ. ಏನ್ರಿ? ಕೊನೆಗೊಂದು ಮಾತು ಹೇಳ್ತೀನಿ. ಬೌದ್ಧ ಧರ್ಮದಲ್ಲಿ ಏನು ಹೇಳ್ತಾರೆ? ಜ್ಞಾನ ಗುಣ, ಆತ್ಮನ ಗುಣಗಳ ನಷ್ಟವಾಗಿ ಹೋಗುವುದೇ ಆತ್ಮನ ಮುಕ್ತಿ ಅಂತ ಹೇಳ್ತಾರೆ ಅವರು. ಅವರಿಗೆ ಹೇಳಲಿಕ್ಕೆ, ಅವರಿಗೆ ಬುದ್ಧಿ ಕಲಿಸಲಿಕ್ಕೆ ಜೈನ ಧರ್ಮದಲ್ಲಿ ಏನು ಹೇಳ್ತಾರೆ? ಭಗವಂತ ಲೋಕವನ್ನೇ ನೋಡ್ತಾನೆ. ಆದರೆ ಅದೇ ಜೈನ ಧರ್ಮ ಜೈನರಿಗೆ ಏನು ಹೇಳ್ತದೆ? ಲೋಕವನ್ನು ನೋಡ್ತಾ ಇಲ್ಲ ಕಣಪ್ಪ ಅವರು ನಿಜಾನಂದ ರಸಲೀನ್, ತನ್ನ ಆನಂದದ ರಸದಲ್ಲಿದ್ದಾರಯ್ಯ. ಅವರು ಲೋಕವನ್ನು ನೋಡ್ತಾ ಇಲ್ಲ. ನೀನು ಲೋಕವನ್ನು ನೋಡೋದು ಬಿಟ್ಬಿಡು, ನಿನ್ನನ್ನು ನೋಡುವಂಥ ಮುನಿಗಳು ನಮ್ಮ ಜೈನ ಧರ್ಮದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕೊನೆಗೆ ಇಲ್ಲಿ ಒಂದು ಲೈನ್ ಓದಿ ಮುಗಿಸ್ತೀನಿ. ಇನ್ನು ಮುಂದಿನ ಪ್ಯಾರಾಗ್ರಾಫ್ ಮುಂದಿನ ವಾರ ನೋಡೋಣ. ಸಮಸ್ತ ಪದಾರ್ಥಗಳ ಅವಲೋಕನ ಮಾಡ್ತಾ ಇರ್ತೇನೆ. ಅವಲೋಕನ ಮಾಡ್ತಾ ಇರಲ್ಲ, ಆತ್ಮಾವಲೋಕನ ಮಾಡ್ತಾ ಇರ್ತೇನೆ. ಅದಕ್ಕೆ ಇಲ್ಲಿ ಸರಿ ಮಾಡ್ಕೊಳ್ಳಿ ಅದನ್ನು. ಸಮಸ್ತ ಪದಾರ್ಥಗಳನ್ನು ಪದಾರ್ಥಗಳನ್ನು ಅವಲೋಕನ ಮಾಡ್ತಾ ಇರ್ತೇನೆ ಅಂತ ಹೇಳಿದ್ದಾರೆ. ಅಲ್ಲ, ಪರರನ್ನು ನೋಡಿದರೆ ರಾಗದ್ವೇಷ ಆಗತ್ತೆ, ನಿಜವನ್ನು ನೋಡಿದರೆ ವೀತರಾಗತ್ತೆ. ಅದಕ್ಕೆ ಸಮಯಸಾರದಲ್ಲಿ ಏನು ಹೇಳಿದರು? ಪರದವ್ವಾವೋ ದುಗ್ಗೈ. ನೀವು ಪರದ್ರವ್ಯಗಳ ಗಮನ ಮಾಡಿದರೆ, ಪರದ್ರವ್ಯಗಳ ಲಕ್ಷ್ಯ ಮಾಡಿದರೆ, ಪರದ್ರವ್ಯಗಳ ಕಡೆ ನೀವು ಗಮನ ಕೊಟ್ಟರೆ ದುರ್ಗತಿ ಆಗ್ತದೆ. ಪರದ್ರವ್ಯಗಳು ಎರಡು ಪ್ರಕಾರ, ಒಂದು ಶುಭ, ಒಂದು ಅಶುಭ. ಶುಭ ಯಾವುದು? ದೇವ, ಶಾಸ್ತ್ರ, ಗುರುಗಳು. ಅಶುಭ ಯಾವುದು? ತಂದೆ, ತಾಯಿ, ಸಂಸಾರ, ಇದೆಲ್ಲ. ಸೊ ಏನು ಹೇಳ್ತಾರೆ? ಪರದವ್ವಾವೋ ದುಗ್ಗೈ. ಪರದ್ರವ್ಯಗಳ ಗಮನ, ಲಕ್ಷ್ಯ, ಪ್ರೀತಿ, ಗಮನ ನೀ ಮಾಡಿದರೆ, ಪರದ್ರವ್ಯಗಳ ಕಡೆ ನೀ ಗಮನ ಕೊಟ್ಟರೆ ದುರ್ಗತಿ ಆಗ್ತದೆ ಅಂತ ಹೇಳ್ತಾರೆ. ಮೊನ್ನೆ ಹಿಂಗೆ ಆಯ್ತು ರೀ, ಒಂದು ಸಲ ಜಗಳ ಬಂದುಬಿಡ್ತು. ಅರ್ಹಂತರ ಗಮನ ಮಾಡಿದರೆ, ಅರ್ಹಂತರ ಮೇಲೆ ಗಮನ ಇಟ್ಟರೆ, ಅರ್ಹಂತರ ಕಡೆ ಗಮನವಿಟ್ಟರೆ ದುರ್ಗತಿ ಆಗ್ತದೆ ಅಂತ ಒಬ್ಬರು ಪ್ರವಚನಕಾರ ಹೇಳಿಬಿಟ್ರು. ಒಬ್ಬ ಎದ್ದ ರೀ, ಜಗಳಕ್ಕೆ ಬಂದ. ಹೆಂಗೆ ಬೈದ ಗೊತ್ತಾ ಅವರು? ಯಾವ ಸೀಮೆ ಶಾಸ್ತ್ರಿ ನೀನು, ನಿನಗೇನು ಗೊತ್ತು? ಭಗವಂತರು ನೋಡಿದರೆ ಮುಕ್ತಿ ಸಿಗ್ತದೆ ಅಂತ ಹೇಳ್ತಾರೆ. ದರ್ಶನಂ ದೇವದೇವಶ ದರ್ಶನಂ ಪಾಪನಾಶನಂ ದರ್ಶನಂ ಸ್ವರ್ಗ ಸೋಪಾನಂ ದರ್ಶನಂ ಮೋಕ್ಷನಂ. ನೀನು ಎಲ್ಲಿಂದ ಬಂದೇವನ? ಇವು ತಗೊಳ್ರಪ್ಪ, ಎಲ್ಲರೂ ಹೊಡಿರಿ ಇವನಿಗೆ, ಓಡಿಸ್ರಿ ಇವನಿಗೆ ಅಂತ ಬುದ್ಧಿವಂತ ಶ್ರೋತೃಗಳು ಇರ್ತಾರೆ ಜಗತ್ತಿನಲ್ಲಿ. ಸೊ ಅದಕ್ಕೆ ಏನಿಲ್ಲಿ ಹೇಳ್ತಾರೆ? ಇಲ್ಲಿ ಶಬ್ದ ಇದೇನೆ, ಸರಿ ಮಾಡ್ಕೊಳ್ಳಿ ಅದನ್ನು. ಅವಲೋಕನ ಮಾಡ್ತಾ ಇರ್ತೇನೆ, ಸಮಸ್ತ ಪದಾರ್ಥಗಳ ಅವಲೋಕನ ಮಾಡ್ತಾ ಇರ್ತೇನೆ. ಅಲ್ಲ ಅಲ್ಲ ಅಲ್ಲ, ನಾನು ನನ್ನ ಅವಲೋಕನ, ಆತ್ಮಾವಲೋಕನ ಮಾಡ್ತಾ ಇರ್ತೇನೆ. ಪರಪದಾರ್ಥಗಳು ತಾನೇ ಪ್ರತಿಬಿಂಬಿತವಾಗುತ್ತವೆ ಎಂಬ ಒಂದು ಪದ ಬರಬೇಕಿಲ್ಲಿ, ಆ ಶಬ್ದ ಬರಬೇಕಿಲ್ಲಿ. ಇರಲಿ, ನಾವೇ ಅದನ್ನು ಸರಿಪಡಿಸ್ಕೊಂಡು ತಿಳ್ಕೊಳ್ಳೋಣ. ಬರ್ದದ್ದು ತಪ್ಪಲ್ಲ, ಅದರ ಅಪೇಕ್ಷೆಯನ್ನು ನಾವು ತಿಳ್ಕೋಬೇಕು. ಈ ಪ್ರಕಾರ ಪರಲೋಕ ಭಯವಿಲ್ಲದೆ ಸಮ್ಯಕ್ ದೃಷ್ಟಿ ನಿಶಂಕಿತನಾಗಿರುತ್ತಾನೆ.
ಈ ರೀತಿ ಇಷ್ಟೆಲ್ಲ ಯಾಕೆ ಸರ್ಕಸ್ ಮಾಡಿದರು ನಮ್ಮ ಆಚಾರ್ಯ ಭಗವಂತರು, ನಮ್ಮ ಟೀಕಾಕಾರರು, ಸಮ್ಯಕ್ ದೃಷ್ಟಿ, ಈ ನಮ್ಮ ಕಾಸ್ಲಿವಾಲ್ ಅವರು, ಸದಾ ಸುಖದಾಸ್ ಕಾಸ್ಲಿ ಅವರು ಯಾಕೆ ಇಷ್ಟು ಸರ್ಕಸ್ ಮಾಡಿ ಟೀಕೆ ಬರೆದ್ರು ಅಂತಂದರೆ, ಈ ಲೋಕ ಏನಿದೆಯೋ ಈ ಲೋಕ ನಾನಲ್ಲ, ನಂದಲ್ಲ. ನನ್ನ ಲೋಕ ಯಾವುದು? ಸ್ವಸಂವೇದನ ಆತ್ಮಪ್ರದೇಶ ಚೈತನ್ಯ ಲೋಕವೇ ನಿಜವಾದ ಲೋಕ ಅಂತ ಹೇಳಿ ನಂಬಿದಾಗ ನಮಗೆ ಬಾಹ್ಯ ಲೋಕದ ಬಗ್ಗೆ ಯಾವ ಭಯವೂ ಇರುವುದಿಲ್ಲ. ಯಾರಾದರೂ ಹೊಡಿತಾರೆ, ಬಡಿತಾರೆ, ಯಾರಾದರೂ ಬರ್ತಾರೆ, ನಾಶ ಆಗ್ತದೆ, ನನ್ನ ಬಿಟ್ಟು ಹೋಗ್ತದೆ, ಅಥವಾ ನಾನು ಈ ಲೋಕವನ್ನು ಬಿಟ್ಟು ಹೋಗ್ತೀನಿ, ಈ ರೀತಿ ಯಾವ ಭಯವೂ, ಲೋಕ ಭಯವೂ ಇರುವುದಿಲ್ಲ. ಹಾಗಾಗಿ ಲೋಕ ಭಯವೂ ಇರುವುದಿಲ್ಲ. ಹಾಗಿರುವಾಗ ಅದು ಏನಪ್ಪ ಅಂದರೆ ಅವನಿಗೆ ಯಾವ ಸಂದೇಹ ಶಂಕ ಕೂಡ ಯಾವ ಲೋಕಮೂಢತೆಯೂ ಇರುವುದಿಲ್ಲ. ಏನು ಹೇಳ್ತಾರೆ ಇಲ್ಲಿ? ಲೋಕಮೂಢತೆ ಇರುವುದಿಲ್ಲ ಅಂತ ಹೇಳೋಕ್ಕೆ ಇಷ್ಟೊಂದು ಇಲ್ಲಿ ಹೇಳಿದರು. ಇನ್ನೂ 1, 2, 3, 4, 5, 6 ಚಿಕ್ಕ ಪುಟ್ಟ ಎಲ್ಲ ಸೇರಿ ಒಂದು 6, 7 ಪ್ಯಾರಾಗ್ರಾಫ್ಗಳಿವೆ. ಮುಂದಿನ ಭಾನುವಾರ ನೋಡೋಣ. ಈಗ ಮಂಗಲಾಚರಣೆ. ಇದು ನಮ್ಮ ಏನಂದರೆ ಜಿನವಾಣಿ ಸ್ತುತಿ ಹೇಳೋಣ. ವಿಶ್ವಸೇನ್ ಸರ್ ಅವರೇ, ಜಿನವಾಣಿ ಸ್ತುತಿ ಶುರು ಮಾಡೋಣ್ರ? ಈ ಹೇಳ್ರಿ. ವಾಣಿಯ ಜ್ಞಾನದಲ್ಲಿ ಲೋಕಾಲೋಕವು ಇದು ಆ ವಾಣಿಯ ಮಸ್ತಕ ಸತತವು ಎಚ್ಚರ ನೀಡುವುದು. ಭಜಿಸು ದೇವ ಅರಹಂತರನು, ಸೇವಿಸು ಗುರು ನಿರ್ಗ್ರಂಥರನು, ಪಾಲಿಸು ದಯಾ ಧರ್ಮವನು. ಇದುವೇ ಮುಕ್ತಿಯ ಪಥವಿಹುದು. ಧರ್ಮದಿಂದ ಸಂಸಾರ ಸುಖ, ಧರ್ಮದಿ ದೊರೆಯುವುದು ನಿರ್ವಾಣ. ಧರ್ಮಪಥವನ್ನು ಸಾಧಿಸದಿದ್ದರೆ ಮನುಜನು ತಿರ್ಯಂಚ ಸಮಾನ. ज्ञावाणी के ज्ञानते सूजय लोकालोक, सोवानी मस्तक नमो सदा देत होडो. अनंतानंद सिद्ध परमेष्टि भगवान की जय, पंच परमेष्टि भगवान की जय, तीर्थंकर परमात्मा की, आचार्य समंत भद्र मुनि महाराज भगवान की जय, द्वादशांग जिनवाणी सरस्वती माता की जय, श्री रत्नकरंड श्रावकाचार महाशास्त्र ग्रंथ की जय, समस्त निर्ग्रंथ मुनि महाराज की, मुनि संघ की जय, जैन धर्म की जय, अहिंसा परमो धर्म की जय, आत्मधर्म असंख्यात प्रदेश आत्मधर्म की जय. ತಮಗೆಲ್ಲರಿಗೂ ಜೈ ಜಿನೇಂದ್ರ, ನಮಸ್ಕಾರ. ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು. ಜೈ ಜಿನೇಂದ್ರ, ಎಲ್ಲರಿಗೂ ಜೈ ಜಿನೇಂದ್ರ ರೀ. ಏನಾದರೂ ಚರ್ಚೆ ಇದ್ದರೆ ಪ್ರಶ್ನೆ. ಜೈ ಜಿನೇಂದ್ರ ಹೇಳ್ರಿ, ಹೇಳಿ. ಏನ್ರಿ? ಹಲೋ ಹೇಳ್ರಿ, ಏನ್ರಿ? ಹಲೋ ಹೇಳ್ರಿ. ಹಲೋ, ಹೇಳ್ರಿ, ಕೇಳಿಸ್ತಾ ಇದೆ, ಹೇಳ್ರಿ. ದ್ರವ್ಯ ಹೇಳಿದ್ರಲ್ಲ, ಅದನ್ನೊಂದ್ಸಲ ಹೇಳಿ ಅಂತ. ದ್ರವ್ಯ ಅಲ್ಲ, ಇನ್ನೊಂದು ದ್ರವ್ಯ ಬರುತ್ತಲ್ಲ ಅದು. ಇನ್ನೊಂದು ದ್ರವ್ಯ ಬರುತ್ತಂದ್ರೆ ಕೇಳ್ರಿ. ಹಲೋ, ನೀವು ಆಗ್ಲೇ ಹೇಳಿದ್ರಲ್ಲ, ಏನು ಕೇಳಿಸ್ತಾ ಇಲ್ಲ, ವಾಯ್ಸ್ ಇದಾಗ್ತಾ ಇದೆ. ಹೌದು, ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಹೇಳ್ರಿ, ಈಗ ಹೇಳ್ರಿ. ಹಲೋ ಕೇಳ್ರಿ, ಕೇಳ್ರಿ ಅಕ್ಕವ್ರೆ. ಹೌದು, ಲೈನ್ ಕಟ್ ಆಗ್ತಾ ಇದೆ. ಈಗ ಕೇಳ್ರಿ ಅನುಜಕ್ಕ ಅವ್ರೆ, ಕೇಳ್ರಿ. ಏನೋ ಪ್ರಶ್ನೆ ಕೇಳ್ತಾ ಇದ್ರಪ್ಪ ಅವರು. ಅದೇ ಏನು ವಾಯ್ಸ್ ಬ್ರೇಕ್ ಆಯಿತು, ಕೇಳಿಸ್ಲಿಲ್ಲ ಸರಿಯಾಗಿ. ಏನು ದ್ರವ್ಯ ಅಂತ ಗೊತ್ತಾಗಲಿಲ್ಲ. ದ್ರವ್ಯ ಅಂದರೆ ದ್ರವ್ಯ ಗುಣ
ಪರ್ಯಾಯ ಗುಣ ಅಂದರೆ ದ್ರವ್ಯ ಜ್ಞಾನ, ಪರ್ಯಾಯ ಜ್ಞಾನ, ಗುಣಜ್ಞಾನ ಹೇಳ್ತಿದ್ದ ಅದೇನಾ? ಅದು ಗುಣದ ಬಗ್ಗೆ, ದ್ರವ್ಯದ ಬಗ್ಗೆ ಅಲ್ಲ. ಅವ್ರದ್ದು ಏನೋ ಕೇಳ್ತಾ ಇದ್ರು, ಮಧ್ಯೆ ಬ್ರೇಕ್ ಆಯಿತು, ಕೇಳಿಸಲಿಲ್ಲ. ಈಗ ತಮ್ಮೆಲ್ಲರ ಅನುಮತಿ ಮೇರೆಗೆ ಈಗ ಇಲ್ಲಿನ ಇವತ್ತಿನ ಪ್ರವಚನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮಾಮೂಲಿ ಸಾಯಂಕಾಲ ರಾತ್ರಿ 9 ರಿಂದ 9:30 ಅರ್ಧ ಗಂಟೆ ಧ್ಯಾನ ತರಗತಿ ಇರುತ್ತೆ. ಆವಾಗ ನಾವು ನೀವೆಲ್ಲ ಮತ್ತೆ ಭೇಟಿಯಾಗೋಣ. ಜೈ ಜಿನೇಂದ್ರ, ನಮಸ್ಕಾರ. ಹಾಂ ಹೇಳ್ರಿ, ಹೇಳ್ರಿ ಸರ. ಜೈ ಜಿನೇಂದ್ರ ಹೇಳಿ. ಹಾಂ, ಇವಾಗ ಮಧ್ಯಾಹ್ನ ಮಾಡೋದಕ್ಕೆ ಅದೇನೋ ರಾತ್ರಿ ಸಿಕ್ಲಿಲ್ಲ ಕನೆಕ್ಷನ್. ಹಾಂ, ಇವತ್ತೇನು ಪ್ರಾಬ್ಲಮ್ ಇಲ್ವಾ? ಯಾವುದ್ರಿ? ಲಾಸ್ಟ್ ಸಂಡೇ ಹೌದು, ಮಧ್ಯಾಹ್ನ ಮಾಡೋದ್ರಿಂದ ಇದರಲ್ಲಿ ಅದೇನೋ ರಾತ್ರಿ 9 ಗಂಟೆ ಕನೆಕ್ಷನ್ ಸಿಕ್ಲಿಲ್ಲ ನೆಟ್ಟು. ಹಾಂ, ಹೌದು ಹೌದು ಹೌದು, ಈಗ ಸಿಗತ್ತೆ. ಯಾಕಂದರೆ ನಾನು ಇವತ್ತು ವಿಡಿಯೋ ಮಾಡಿಲ್ಲ, ಒಂದು 2 ನಿಮಿಷ ಅಷ್ಟೇ ವಿಡಿಯೋ ಮಾಡಿದ್ದೀನಿ ಸರ್. ಓಕೆ ಓಕೆ. ಹಾಂ, ಈಗ ಮಾಡಿಲ್ಲ. ಯಾಕಂದರೆ ನನಗೆ ಗೊತ್ತದು, ಪ್ರತಿ ನಮ್ಮ ಚರಿತ್ರ ಅಕ್ಕ ಅವ್ರು ಹೇಳ್ದಂಗೆ ಅದು ಒಂದೊಂದು 2-2 ಜಿ ಬಿ ಜಗ್ ಬಿಡುತ್ತೆ ಅದು. ಅದಕ್ಕೆ ನಾವು ಈಗ ವಿಡಿಯೋ ಮಾಡೋದು ಬಿಟ್ಟಿದ್ದೀವಿ. ಸ್ವಲ್ಪ ಒಂದು 2 ನಿಮಿಷ ವಿಡಿಯೋ ಮಾಡ್ತೀವಿ ಅಷ್ಟೇ, ಜಾಸ್ತಿ ಮಾಡಲ್ಲ. ಓಕೆ ಸರ್, ಇರುತ್ತೆ. ಸಂಜೆ ಇರುತ್ತೆ 9 ರಿಂದ 9:30 ಮಾಮೂಲಿ ಧ್ಯಾನ ತರಗತಿ ಇದೆ. ಮತ್ತೆ ನಾವು ನೀವು ಎಲ್ಲ ಭೇಟಿಯಾಗೋಣ. ಜೈ ಜಿನೇಂದ್ರ, ನಮಸ್ಕಾರ.